Hi friends, welcome to Pattatkal English Academy and Banshankari English Academy. SSLC first language, second poem, Abraham Lincoln's letter to his son's teacher. ಈ poem ಅನ್ನ ಇವತ್ತು ಲೈನ್ ಬೈ ಲೈನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಬ್ರಹಾಂ ಲಿಂಕನ್ ತಮ್ಮ ಮಗನಿಗೆ ಸ್ಕೂಲಿಗೆ ಹಚ್ಚಿದಾಗ ಆ ಸ್ಕೂಲಿನ ಟೀಚರು ಒಬ್ಬ ಅಮೆರಿಕದ ಅಧ್ಯಕ್ಷರ ಮಗ ಅಂತೇಳಿ ಏನಾದರೂ ವಿಶೇಷವಾಗಿ ಸೌಲಭ್ಯಗಳನ್ನ ಕೊಟ್ಟರೆ ಅದು ಇನ್ಇಕ್ವಾಲಿಟಿ ಆಗ್ತೈತಿ, ಬೇರೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತೈತಿ ಅನ್ನುವಂಥ ದೃಷ್ಟಿಯಿಂದ ಸಹಜವಾಗಿ ಅಂತ ದೊಡ್ಡ ಮಹಾನ್ ವ್ಯಕ್ತಿಗಳ ಸ್ಕೂಲ್ನಲ್ಲಿದ್ದಾಗ ಟೀಚರು ಸ್ವಲ್ಪ ಗೌರವ ಕೊಡೋ ಸಾಧ್ಯತೆ, ಹೆಚ್ಚಿಗೆ ಗೌರವ ಕೊಡ್ತಕ್ಕಂಥ ಸಾಧ್ಯತೆ ಇರ್ತೈತಿ. ಅದನ್ನ ಅರಿತಂತ ಅಬ್ರಹಾಂ ಲಿಂಕನ್ ಅವರು ತಮ್ಮ ಮಗನಿಗೆ ಏನು ಕಲಿಸ್ತಿದ್ದಾರಲ್ಲ ಆ ಟೀಚರ್ಗೆ ಒಂದು ಲೆಟರ್ ಅನ್ನ ಬರೆದು ಕಳಿಸ್ತಾರ. ಈ ಲೆಟರ್ ಸಂಪೂರ್ಣ ಉಪದೇಶದಿಂದ ಕೂಡಿದೆ. ಅಡ್ವೈಸ್ ಅಂಡ್ ರಿಕ್ವೆಸ್ಟ್ ಆಲ್ಸೋ ಅಂತ ಹೇಳಿದ್ರು ಅಡ್ಡಿ ಇಲ್ಲ. ತಮ್ಮ ಮಗನ ಸ್ಕೂಲ್ನಲ್ಲಿ ಎಲ್ಲ ಮಕ್ಕಳ ತರಹನ ಟ್ರೀಟ್ ಮಾಡ್ರಿ, ವಿಶೇಷವಾದಂಥ ಟ್ರೀಟ್ ಮಾಡಬಾಡ್ರಿ. ಮತ್ತೆ ನನ್ನ ಮಗನಿಗೆ ತಾವು ಶಾಲೆ ಅಭ್ಯಾಸದ ಜೊತೆಗೆ ಸ್ಕೂಲ್ ಸಿಲೆಬಸ್ ಜೊತೆಗೆ ಒಂದಿಷ್ಟು ಮಾನವೀಯ ಮೌಲ್ಯಗಳನ್ನು ನೀವು ಕಲಿಸ್ರಿ. ಅವರು ಆರಾಮಾಗಿ ಹೇಳ್ಬೋದು. ಅಬ್ರಹಾಂ ಲಿಂಕನ್ ಈ ಗುಲಾಮಗಿರಿ ಪದ್ಧತಿಯನ್ನ ತೆಗೆದು ಹಾಕಿದಂತ ಮಹಾನ್ ವ್ಯಕ್ತಿ ಇವರು. ಅಂತ ವ್ಯಕ್ತಿ ಪ್ರೈಮರಿ ಸ್ಕೂಲ್ ಟೀಚರ್ಗೆ 4 ಮಾತು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಈ ರೀತಿ ನನ್ನ ಮಗನ್ನ ನೀವು ಟ್ರೀಟ್ ಮಾಡ್ರಿ, ಈ ರೀತಿ ಇಂತಿಂತ ವಿಷಯಗಳನ್ನೆಲ್ಲ ನನ್ನ ಮಗಗೆ ನೀವು ಕಲಿಸ್ರಿ. ನನ್ನ ಮಗ ಒಬ್ಬ ಸದ್ಗುಣ ವ್ಯಕ್ತಿಯಾಗಿ ಬೆಳಿಬೇಕು. ಅವ್ರಿಗೆ ಸದ್ಗುಣವಾಗಿ ಬೆಳಿಬೇಕಾದ್ರೆ ಈ ಎಲ್ಲಾ ಗುಣಗಳು ಅವಶ್ಯಕತೆ ಅದಾವ. ನೀವು ನಿಮ್ಮ ಸ್ಕೂಲ್ ಸಿಲೆಬಸ್ ಜೊತೆಗೆ ಈ ಸದ್ಗುಣಗಳಿಗೆ ಗಮನ ಹರಿಸ್ರಿ, ನನ್ನ ಮಗನಿಗೆ ಸದ್ಗುಣವಂತನನ್ನಾಗಿ ಮಾಡ್ರಿ ಅಂತ ತಿಳ್ಕೊಂಡು ಒಂದು ಮನವಿ ಪತ್ರವನ್ನ ಈ ಲೆಟರ್ನಲ್ಲಿ ಬರೀತಾರೆ. ಅದು ಈ ಅಬ್ರಹಾಂ ಲಿಂಕನ್ ಅವರು ತಾವೇನೋ ಬದುಕಿದ್ದ ಟೈಮ್ದೊಳಗ ಎಲ್ಲೆಲ್ಲೂ ಸ್ಪೀಚ್ ಮಾಡ್ಯಾರ, ಗೆಟ್ಸ್ಬರ್ಗ್ ಸ್ಪೀಚ್ ಅಂತ ತಿಳ್ಕೊಂಡು. ಅವು ತಾವು ಸ್ಪೀಚ್ ಮಾಡುವಾಗ ಅವ್ರಿಗೇನು ಅನಿಸಿರ್ಲೇ ಇಲ್ಲ ಅಂತ ಅವ್ರು. ಬಟ್ ಅವ್ರ ಮರಣಾನಂತರ ಅವರ ಸ್ಪೀಚ್ ಒಳಗ ಒಂದು ಅದ್ಭುತ ಸಾಹಿತ್ಯ ಇರ್ತಿತ್ತಂತ. ಇವತ್ತು ಸಹಿತ ಸುಪ್ರಸಿದ್ಧ ಲೈಬ್ರರಿ ಆಫ್ ಅಮೆರಿಕಾದೊಳಗ ಅಬ್ರಹಾಂ ಲಿಂಕನ್ ಅವರು ಮಾಡಿದಂತ ಸ್ಪೀಚ್ಗಳ ಸಂಗ್ರಹ ಅಗದಿ ದೊಡ್ಡ ಪ್ರಮಾಣದ ರಿಚ್ ಒಂದು ಲಿಟ್ರೇಚರ್ ಆಗೈತೆ ಅಂತ. ಅಂತ ಅದ್ಭುತವಾದಂತ ಒಂದು ಆರೇಟರ್ ಅವರು, ಭಾಷಣಕಾರರವರು ಅಬ್ರಹಾಂ ಲಿಂಕನ್ ಅವರು. ಮಾತಾಡಿದ್ದೆಲ್ಲ ಸಾಹಿತ್ಯನೇ. ಹಿಂಗಾಗಿ ತಮ್ಮ ಮಗನಿಗೆ ಒಂದು ಸಿಂಪ್ಲಿ ಒಂದು ಲೆಟರ್, ನಮ್ಮ ಮಗನಿಗೆ ಹಿಂಗತೆ ನಡ್ಸ್ಕೋರಿ ನೀವು ಅಂತ ಬರೆದು ಕಳಿಸಿದಂತ ಒಂದು ಲೆಟರ್ ಇವತ್ತ ಇಂಗ್ಲಿಷ್ ಸಾಹಿತ್ಯದೊಳಗ ಒಂದು ದೊಡ್ಡ ಒಂದು ಸ್ಥಾನವನ್ನ ಪಡ್ಕೊಂಡಿದೆ. ಅಂತದ್ದೊಂದು ಅಬ್ರಹಾಂ ಲಿಂಕನ್ ಅವರ ಒಂದು ಲೆಟರ್ ಇದು. ತನ್ನ ಮಗನ ಟೀಚರ್ಗೆ ತನ್ನ ಮಗನಿಗೆ ಏನೇನೆಲ್ಲ ಕಲಿಸ್ರಿ ಅಂತ ತಿಳ್ಕೊಂಡು ಬರೆದಾರ ಎಂಬುದನ್ನ ಈ ಪೋಯಂದಲ್ಲಿ ನಮಗೆ ಸಿಗುತ್ತದ. ಬರ್ರಿ ನೋಡೋಣ ಲೈನ್ ಬೈ ಲೈನ್. ಯುವರ್ ಪೇರೆಂಟ್ಸ್ ಹ್ಯಾವ್ ವೆರಿ ಕೇರ್ಫುಲಿ ಚೋಸನ್ ಎ ಸ್ಕೂಲ್ ಫಾರ್ ಯು. ನ್ಯಾಚುರಲಿ ಯಾರು ಮಾಡೋದಲ್ಲ ಹೇಳ್ರಿ, ಹೌದಾ? ವಾಟ್ ಡೂ ಯು ಥಿಂಕ್ ಆರ್ ದೇರ್ ಎಕ್ಸ್ಪೆಕ್ಟೇಷನ್ಸ್? ನಿಮ್ಮನ್ನ ಒಂದು ಸ್ಕೂಲ್ಗೆ ಹಾಕ್ಯಾರಂದ್ರೆ ನಿಮ್ಮಿಂದ ಏನ್ ಬಯಸ್ತಾರ? ಸಾಮಾನ್ಯವಾಗಿ ನಾನು ಕೂಡ ಅಷ್ಟೇ. ನಮ್ಮ ಮಗನ ಶಾಲೆಗೆ ಹಾಕ್ಬೇಕಾದ್ರೆ ನಾವೇನ್ ಬಯಸ್ತೀವಿ ಅಂದ್ರೆ ಅವ್ರು ಚಲೋದನ್ನು ಕಲಿಸ್ಲಿ,
ಗುಣವಂತನನ್ನಾಗಿ ಮಾಡಲಿ ಅನ್ನುವಂಥದ್ದು ಒಂದು ಗುಂಜಿಯಷ್ಟು ಸಹಿತ ಬರಲಿಲ್ಲ ನಮಗೇನು ಬಂತು ಅಂದರೆ ಪರ್ಸೆಂಟೇಜ್ ಮಾಡಿಸ್ಲಿ ನನ್ನ ಮಗನ ಕಡೆಯಿಂದ 94-95% ಆಗಲಿ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಂಡ್ವಿ. ನಾವು ಸಾಮಾನ್ಯ ಮನುಷ್ಯರು. ಅಬ್ರಹಾಂ ಲಿಂಕನ್ನ ಅಬ್ನಾರ್ಮಲ್ ಮನುಷ್ಯರವರು. ತಮ್ಮ ಮಗನಿಗೆ ಯಾವುದೇ ಪರ್ಸೆಂಟೇಜ್ ಹೇಳೇ ಇಲ್ಲ. ಇಡೀ ಪೋಯಮ್ದುದ್ದಕ್ಕೂ ಸದ್ಗುಣಗಳನ್ನ ಕಲಿಸ್ರಿ ಅಂತ ಹೇಳ್ಯಾರ. ವಿವಿಧ ರೀತಿಯ ಸದ್ಗುಣಗಳು. ನಾನು ನನ್ನ ಮಗನ ಕಾಲೇಜ್ಗೆ ಹಚ್ಚಬೇಕಾದ್ರೆ ಈ ಸದ್ಗುಣಗಳು ನಮ್ಮ ತಲೆಗೆ ಬರಲೇ ಇಲ್ಲ. ಬರೀ ಪರ್ಸೆಂಟೇಜ್ ಬರ್ತಿತ್ತು. ನನ್ನ ಮಗಂದು ಚಲೋ ಪರ್ಸೆಂಟೇಜ್ ಆಗಬೇಕಾದ್ರೆ ಯಾವ ಕಾಲೇಜ್ಗೆ ಹಚ್ಚಬೇಕು, ಮತ್ತು ಆ ಕಾಲೇಜ್ಗೆ ಹೋಗಿ ಭೇಟಿಯಾಗಿ ಅಲ್ಲಿ ಟೀಚರ್ಸ್ಗೆಲ್ಲ ಹೇಳಿ ನನ್ನ ಮಗನ ಪರ್ಸೆಂಟೇಜ್ ಆಗ್ಬೇಕ್ರಿ, ನೀವೇನಾರ ಮಾಡ್ರಿ, ಅವನಿಗೆ ಹೊಡಿರಿ ಬಡಿರಿ ತಿದ್ರಿ ಬೇರಿ, ನನ್ನ ಮಗನಿಗೆ ವೈಸ್ ಆಗಬೇಕು, ಪುಸ್ತಕದ ನಾಲೆಜ್ ಪಡ್ಕೋಬೇಕು, ಬರೀ ಇದನ್ನ ಹೇಳಿದ್ರಿ. ಹಿಂಗ ಅಬ್ರಹಾಂ ಲಿಂಕನ್ ಅವ್ರು ಹಾಗಾದ್ರೆ ಏನ್ ಹೇಳ್ತಾರ ತಮ್ಮ ಟೀಚರ್ಗೆ, ತಮ್ಮ ಮಗನ ಟೀಚರ್ಗೆ ಅಬ್ರಹಾಂ ಲಿಂಕನ್ ಅವರು ಏನ್ ಕಲಸ್ ಅಂತ ಹೇಳ್ತಾರ? ಬರ್ರಿ ನೋಡೋಣ. ನೇರವಾಗಿ ಪೋಯಮಕ್ಕೆ ಬಂದ್ಬಿಡ್ತೀವಿ. ಹಿ ವಿಲ್ ಹ್ಯಾವ್ ಟು ಲರ್ನ್. ಹಿ ಅಂದ್ರೆ ತಮ್ಮ ಮಗ. ಇಲ್ಲೇ ಸರ ನಮ್ಮ ಮಗ ಏನ್ ಕಲಿಬೇಕು ಅಂದ್ರೆ ಐ ನೋ, ನನಗೆ ಗೊತ್ತು ದಟ್ ಏನ್ ಕಲಿಬೇಕು. ಆಲ್ ಮೆನ್ ಆರ್ ನಾಟ್ ಜಸ್ಟ್. ಈ ಜಗತ್ತಿನೊಳಗರೆ ಎಲ್ಲರೂ ಚಲೋದ ಹೆಂಗ್ ಸಿಗುತ್ತಾರ್ರಿ, ಈ ಸತ್ಯ ಕಲಿಬೇಕು. ಅಂದ್ರ ಕೆಲವೊಬ್ರು ಕೆಟ್ಟನೂ ಇರ್ತಾರ. ಹಂಗಂತೇಳಿ ಈ ಭೂಮಿ ಮೇಲೆ ಈ ಜಗತ್ತಿನೊಳಗ ಕೆಟ್ಟ ವ್ಯಕ್ತಿಗಳದಾರಪ್ಪ ಅಂತ ತಿಳ್ಕೊಂಡು ನಾವು ಪೆಸಿಮಿಸ್ಟಿಕ್ ಆಗೋದಾಗ್ಲಿ, ನಾವು ಡಿಸಪಾಯಿಂಟ್ ಆಗೋದಾಗ್ಲಿ, ನಾವು ಸುಯಿಸೈಡ್ ಮಾಡ್ಕೊಳ್ಳೋದಪ್ಪ ಇಂಥ ಜನರ ಮಧ್ಯದಲ್ಲಿ ಹೇಗೆ ಬದುಕೋದು ಅಂತೇಳಿ ಇಲ್ಲ. ಈ ಊರು ಒಂದು ಸಮಾಜ ಅಂದ್ರೆ ಕೆಟ್ಟವರು ಇರ್ತಾರ, ಚಲೋನೂ ಇರ್ತಾರ. ಹೌದಲ್ಲ? ದಟ್ ಈಸ್ ದ ಮಿಸ್ಟ್ರಿ ಆಫ್ ಲೈಫ್. ಅದು both ugliness and beauty exist side by side in the nature, in human society. ಶ್ರೀ ಅರವಿಂದ್ ಅವರು ಹೇಳ್ತಾರ. ಅದು ನನ್ನ ಮಗ ತಿಳಿಬೇಕು. ಈ ಭೂಮಿ ಮೇಲೆ ನಾಟ್ ಜಸ್ಟ್ ಅಂದ್ರೆ ಆನೆಸ್ಟ್ ಪರ್ಸನ್ಸ್ ರೀ. ಎಲ್ಲರೂ ಆನೆಸ್ಟ್ ಆಗಿರೋದಿಲ್ಲ. ಆಲ್ ಮೆನ್ ಆರ್ ನಾಟ್ ಟ್ರೂ. ಎಲ್ಲರೂ ಪ್ರಾಮಾಣಿಕರಾಗಿ ಇರೋದಿಲ್ಲ, ಸತ್ಯವಂತರಾಗಿ ಇರೋದಿಲ್ಲ. ಹೌದಲ್ಲ? ಬಟ್ ಟೀಚ್ ಹಿಮ್ ಆಲ್ಸೋ ದಟ್ ಫಾರ್ ಎವ್ರಿ ಸ್ಕೌಂಡ್ರಲ್, ಪ್ರತಿಯೊಬ್ಬ ಸ್ಕೌಂಡ್ರಲ್ ಅಂದ್ರೆ ಎ ಪರ್ಸನ್ ಹೂ ಬಿಹೇವ್ಸ್ ವೆರಿ ಬ್ಯಾಡ್ಲಿ ಟುವಾರ್ಡ್ಸ್ ಅದರ್ ಪೀಪಲ್ ಬೈ ಬೀಯಿಂಗ್ ಡಿಸಾನೆಸ್ಟ್. ಈ ಅಪ್ರಾಮಾಣಿಕ ವ್ಯಕ್ತಿ ಇರ್ತಾರ. ಫಾರ್ ಎವ್ರಿ ಸ್ಕೌಂಡ್ರಲ್ ದರ್ ಇಸ್ ಎ ಹೀರೋ. ಹಿಂಗಂದ್ರ ಒಬ್ಬ ಸ್ಕೌಂಡ್ರಲ್ ಅದಾನಂದ್ರ ಒಬ್ಬ ಹೀರೋ ಇರ್ತಾನ. ಒಬ್ಬ ಕೆಟ್ಟ ವ್ಯಕ್ತಿ ಅದಾನಂದ್ರ ಒಬ್ಬ ಚಲೋ ಇರ್ತಾನ ಸಮಾಜದೊಳಗ. ಬರೋಬ್ಬರಿ 20 ಈ ಊರಾಗ 40 ಮಂದಿ ಅದಾರಪ್ಪ, ಈ ಊರಾಗ 1,000 ಮಂದಿ ಅದಾರಪ್ಪ. 500 ಮಂದಿ ಸ್ಕೌಂಡ್ರಲ್ ಇರ್ತಾರ, 500 ಮಂದಿ ಹೀರೋ ಇರ್ತಾರಂತಲ್ಲ. ಮತ್ತೆ ಹಂಗ ತಿಳ್ಕೊಬಾರ್ದು ಅದನ್ನ. ಫಾರ್ ಎವ್ರಿ ಸ್ಕೌಂಡ್ರಲ್ ದರ್ ಇಸ್ ಎ ಹೀರೋ. ಒಬ್ಬೊಬ್ಬ ಸ್ಕೌಂಡ್ರಲ್ಗೆ ಒಬ್ಬೊಬ್ಬ ಹೀರೋ ಇರ್ತಾನ ಊರಾಗ. ಹಿಂಗಂದ್ರ ಏನು? ಹಿಂಗಂದ್ರ ನಾವೇನ್ ತಿಳ್ಕೊಬೇಕಂದ್ರೆ ಕೆಲವು ಜನ ಸ್ಕೌಂಡ್ರಲ್ ಇರ್ತಾರೋ, ಕೆಲವು ಜನ ಹೀರೋ ತರ ಇರ್ತಾರೋ. ಸಮಾಜ ಅಂದ್ರೆ ಇಟ್ ಇಸ್ ಎ ಮಿಕ್ಸ್ಚರ್. ನಾಟ್ ಓನ್ಲಿ ಗುಡ್ ಪೀಪಲ್ ಬಟ್ ಆಲ್ಸೋ ಟು ಸಮ್ ಎಕ್ಸ್ಟೆಂಟ್ ದೇರ್ ಆರ್ ಬ್ಯಾಡ್ ಪೀಪಲ್. ಈ ಸತ್ಯ ಜೀವನದ ಸತ್ಯ. ಇದು ನಾವು ನನ್ನ ಮಗನಿಗೆ ನೀವು ಕಲಿಸ್ರಿ. ಹಂಗಂದ್ರ ಕೆಲವು ಜನ ಹಂಗೂ ಇರ್ತಾರ, ಕೆಲವು ಜನ ಹೆಂಗೂ ಇರ್ತಾರ, ಕೆಲವು ಜನ ಸ್ಕೌಂಡ್ರಲ್ ಇರ್ತಾರ, ಕೆಲವು ಜನ ಹೀರೋ ಇರ್ತಾರ. ದಟ್ ಫಾರ್ ಎವ್ರಿ ಸೆಲ್ಫಿಶ್ ಪೊಲಿಟಿಷಿಯನ್, ಕೆಲವು ಜನ ಸ್ವಾರ್ಥಿ ರಾಜಕಾರಣಿಗಳು ಇರ್ತಾರ. ಮತ್ತೆ ಅಟ್ ದ ಸೇಮ್ ಟೈಮ್ ಕೆಲವು ಜನ ದರ್ ಇಸ್ ಎ ಡೆಡಿಕೇಟೆಡ್ ಲೀಡರ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು ಇರ್ತಾರ. ಕೆಲವು ಜನ ಕೆಟ್ಟ ಪೊಲಿಟಿಷಿಯನ್ ಇರ್ತಾರ. ಸ್ವಾರ್ಥಕ್ಕಾಗಿ ರಾಜ್ಯದ್ದು ದೇಶದ್ದು ಆಸ್ತಿನ ಸ್ವಂತಕ್ಕೆ ತಗೋಬೇಕು ಅನ್ನುವಂತ ಸೆಲ್ಫಿಶ್ ಪೊಲಿಟಿಷಿಯನ್ ಕೆಲವರು ಇದ್ರೆ, ಕೆಲವರು ಡೆಡಿಕೇಟೆಡ್ ಲೀಡರ್ಸು, ಮಹಾತ್ಮ ಗಾಂಧಿ ಅಂತವ್ರು. ಹಂಗೂ ಇರ್ತಾರ ಜನ, ಹೆಂಗೂ ಇರ್ತಾರ. ಇದು ಸತ್ಯ. ಇಂಥ ಜನರ ಮಧ್ಯದಲ್ಲಿ ನಾವು ಒಳ್ಳೆಯವರಾಗಿ ಬದುಕಬೇಕು. ಮತ್ತೆ ಕೆಟ್ಟವ್ರು ಅದಾರ ಅಂತ ತಿಳ್ಕೊಂಡು ನಾವು ಸತ್ ಬಿಡೋದ, ಹಿಂದಕ್ಕೆ ಸರಿಯೋದ? ಇಲ್ಲ ಇಲ್ಲ ಇಲ್ಲ. ಅದನ್ನ ನನ್ನ ಮಗನಿಗೆ ಕಲಿಸ್ರಿ.
ಟೀಚ್ ಹಿಮ್ ಫಾರ್ ಎವ್ರಿ ಎನಿಮಿ ದರ್ ಇಸ್ ಎ ಫ್ರೆಂಡ್. ಅಂದ್ರೆ ಒಬ್ಬ ಎನಿಮಿ ಅದಾನ ಅಂದ್ರೆ ಒಬ್ಬ ಫ್ರೆಂಡ್. 50 ಮಂದಿ ಅದಾರ 25 ಎನಿಮಿ 25 ಫ್ರೆಂಡ್ ಅಂತ ಹಂಗಲ್ಲ. ಕೆಲವು ಜನ ನಾವೇನಂದ್ರೂ ಸಹಿತ ಎನಿಮಿ ಆಗೇ ಆಗ್ತಾರ, ಫ್ರೆಂಡ್ ಅಂತೂ ಇದ್ದೇ ಇರ್ತಾರ. ಹೆಂಗ ಫ್ರೆಂಡ್ಸ್ ಆರ್ ಯೂಸುವಲ್, ಸೊ ಆರ್ ಎನಿಮೀಸ್. ನ್ಯಾಚುರಲ್ ಆಗಿರಿ, ನೀವು ಅಂದ್ರೂ ಬಿಡೋದಿಲ್ರಿ. ಅಂಡ್ ಎನಿಮೀಸ್ ಬಂದೇ ಬರ್ತಾರ್ರಿ. ಯಾವುದೇ ಒಂದು ಸುಮ್ಮನೆ ವಿತೌಟ್ ಎನಿ ರೀಸನ್ ಆದ್ರೂ ಆಗ್ತಿರ್ತಾರ. ಹಂಗಂದ್ರೆ ಮತ್ತೆ ನನಗೊಬ್ಬ ಎನಿಮಿ ಅದನಪ್ಪ, ನಾ ಹೆಂಗ್ ಬದುಕುದು ಅಂತ, ಅವರ ಮಧ್ಯದಲ್ಲಿ ಮುಳ್ಳಿನ ಮಧ್ಯದಲ್ಲಿ ಬದುಕಿ ತೋರ್ಸುತ್ತಲ್ಲ, ಹಂಗ ಬದುಕಬೇಕು. ನನ್ನ ಮಗನಿಗೆ ಅದು ಕಲಿಸ್ರಿ ನೀವು, ಅದು ಅವಶ್ಯಕತೆ ಐತಿ. ಈ ಸಮಾಜದೊಳಗ ಬರೀ ಎಲ್ಲರೂ ಚಲೋನ ಇರ್ಲಿ ಅಂತ ನಾವು ನಿರೀಕ್ಷೆ ಮಾಡಿದ್ರೆ ಅದು ಹೆಂಗ್ ಸಾಧ್ಯ ಐತಿ? ನಾಟ್ ಪಾಸಿಬಲ್. ನನ್ನ ಮಗನಿಗೆ ಇದನ್ನು ಕಲಿಸ್ರಿ. ದರ್ ಈಸ್ ಟೀಚ್ ಹಿಮ್ ಫಾರ್ ಎವ್ರಿ ಎನಿಮಿ ದರ್ ಈಸ್ ಅ ಫ್ರೆಂಡ್. ಇಟ್ ವಿಲ್ ಟೇಕ್ ಟೈಮ್, ಐ ನೋ. ಈ ಎಲ್ಲ ವ್ಯಾಲ್ಯೂಸ್ ಅನ್ನು ಕಲಿಸ್ಬೇಕಂದ್ರ ಟೈಮ್ ಭಾಳ ತಗೋತೈತಿ, ನನಗೆ ಗೊತ್ತಿದೆ ರೀ. ಯಾಕಂದ್ರೆ ದಿಸ್ ಈಸ್ ಅ ಟಫ್ ಜಾಬ್. ನೀ ಏನಾರ ಒಂದು ಕಲಿಸ್ಬೋದ್ರಿ, ಯಾವ್ದಾರ ಒಂದನ್ನ. ಇದನ್ನೆಲ್ಲ ಕಟು ಸತ್ಯ, ಜೀವನದ ಕಟು ಸತ್ಯ ಇದ್ರೆ. ಸಮಾಜ ಕೆಟ್ಟ ಮತ್ತು ಒಳ್ಳೆ ವ್ಯಕ್ತಿಗಳ ಒಂದು ಮಿಶ್ರಣ, ಅದರ ಮಧ್ಯದಲ್ಲೇ ನಾವು ಬದುಕಿ ತೋರಿಸಬೇಕು, ಗುಣವಂತರಾಗಿ ಬದುಕಬೇಕು. ಇದನ್ನ ನೀವು ಕಲಿಸ್ಬೇಕಾದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಮೋರ್ ಟೈಮ್, ಐ ನೋ. ಯಾಕಂದ್ರೆ ಇವ್ರೇನೋ ಯಾವುದೇ ಎಕ್ಸ್ಪೀರಿಯನ್ಸ್ ಇರ್ಲಾರ್ದ ಬಂದವರಲ್ಲ, ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಮೇಲೆ ಬಂದವರು. ಅಬ್ರಹಾಂ ಲಿಂಕನ್ ಅವರು ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಎರಡೂಗಳು ಶೀತಲ ಸಮರ ಅಂತ ನಡೀತು, ಸಿವಿಲ್ ವಾರ್ ಅಂತ ತಿಳ್ಕೊಂಡು ಆ ಒಂದು ಯುದ್ಧದೊಳಗ ಅಬ್ರಹಾಂ ಲಿಂಕನ್ ಅವರು ಗೆದ್ದು ನೀಗ್ರೋಯಿಸಮ್ ಅನ್ನ ಅಬಾಲಿಷ್ ಮಾಡಿದ್ರು, ಸಿವಿಲ್ ರೈಟ್ಸ್ ಕೊಟ್ರು. ಅಸಾಮಾನ್ಯ ವ್ಯಕ್ತಿ ಇದ್ದಾರೆ ಅಬ್ರಹಾಂ ಲಿಂಕನ್ ಅವರು, ಅದ್ಭುತ ವ್ಯಕ್ತಿ ಅಬ್ರಹಾಂ ಲಿಂಕನ್ ಅವರು. ತಿಳ್ಕೊಡ್ರಿ ನೀವು ಯಾವಾಗಾರ ಅವ್ರ ಬಗ್ಗೆ, ಬಹಳ ಅದ್ಭುತ ವ್ಯಕ್ತಿ ಇದ್ದಾರೆ ವಿದ್ಯಾರ್ಥಿಗಳೇ. ಬಟ್ ಟೀಚ್ ಹಿಮ್ ಇಫ್ ಯು ಕ್ಯಾನ್ ಅಂತಾರ, ಇಲ್ಲಿ ತಿಳ್ಕೊಬೇಕ್ರಿ ನೀವ್ರಿ. ಕ್ಯಾನ್ ಅಂದ್ರೆ ಕೆಪಾಸಿಟಿ ತೋರ್ಸಕ್ ಯೂಸ್ ಮಾಡ್ತೀವಿ. ಐ ಕ್ಯಾನ್ ಸ್ಪೀಕ್ 20 ಲ್ಯಾಂಗ್ವೇಜಸ್ ಅಂದ್ರೆ ನನಗೆ 20 ಭಾಷೆಗಳನ್ನ ಮಾತನಾಡುವ ಸಾಮರ್ಥ್ಯ ಇದೆ ಅಂತೇಳಿ. ಮಾಸ್ತರ್ಗಳೇ, ನಿಮಗ ಸಾಮರ್ಥ್ಯ ಐತ ನೋಡು, ಇದ್ರ ಕಲಿಸ್ರಿ ಅವಂಗ ಅಂತಾರ. ಅಂದ್ರೆ ಇದು ಒಂಥರ ಸರ್ಗೂ ಚಾಲೆಂಜೇ. ಯಾಕಂದ್ರೆ ಇಂಥ ಒಳ್ಳೊಳ್ಳೆ ಗುಣಗಳನ್ನ ಸರ್ ಹತ್ರಲ್ಲೇ ಕಾಣೋದು ಕಷ್ಟ ಆಗ್ತೈತೆ ಒಂದೊಂದ್ ಸಾರಿ. ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ಇಲ್ಲಿ ಮಾತಿನ ಅರ್ಥನ ಹಂಗದ. ಅಷ್ಟು ಶ್ರೇಷ್ಠವಾದ ಗುಣಗಳು. ಎಂತ ಶ್ರೇಷ್ಠವಾದ ಗುಣಗಳಂದ್ರ ಟೀಚರ್ಗೆ, ನನಗೆ ನಾನೊಬ್ಬ ಟೀಚರ್ನಲ್ಲ, ನನಗೆ ಈ ಎಲ್ಲ ಗುಣಗಳನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡದು ಬಹಳ ಕಷ್ಟ ಸಾಧ್ಯ ಐತಿ, ಆಗುದಿಲ್ಲ. ಕ್ಲಾಸ್ ರೂಮ್ ನಲ್ಲಿ ಪಾಠ ಮಾಡ್ತೀವಿ, ಅದು ಒಂದು ಫೇಸ್ ಬೇರೆ, ಹೊರಗೆ ಬಂದ ಮೇಲೆ ಪರ್ಸನಲ್ ಫೇಸ್ ಒಂದು ಬೇರೆ ಇರ್ತೈತಿ. ಜವಾಹರ್ಲಾಲ್ ನೆಹರು ಹೇಳ್ತಾರ, ಎವ್ರಿ ಮ್ಯಾನ್ ಹ್ಯಾಸ್ 2 ಫೇಸಸ್, ಒನ್ ಪಬ್ಲಿಕ್ ಅಂಡ್ ದ ಅದರ್ ಇಸ್ ಪ್ರೈವೇಟ್ ಅಂತ ಹೇಳಿ. ಆದ್ರ ಇಲ್ಲಿ ಇವ್ರೇನಂತಾರ, ನಿಮಗ್ ಸಾಮರ್ಥ್ಯ ಐತನ್ ನೋಡ್ರಿ ಸರ್, ಮತ್ತೆ ಇದನ್ನ ಕಲಿಸೋದು ಏನ್ ಕಲಿಸೋದಂದ್ರ ದಟ್ ಎ ಡಾಲರ್ ಅರ್ನ್ಡ್ ಈಸ್ ಆಫ್ ಫಾರ್ ಮೋರ್ ವ್ಯಾಲ್ಯೂ ದನ್ 5 ಫೌಂಡ್. $1 $5. $1 ದುಡ್ದು ಗಳಿಸ್ತೀವ್ರಿ, $5 ದುಡಿಲಾರ್ದ ಹೆಂಗೋ ಅಜ್ಜ ಅಮ್ಮ ಬೀಗರು ಹೆಣ್ ಕೊಟ್ಟವರು ವರದಕ್ಷಿಣ ತಗೊಂಡು ಗಳಿಸ್ತೀವ್ರಿ. ಸರ್ ಹೇಳ್ತಾರ, ಅಬ್ರಹಾಂ ಲಿಂಕನ್ ಸರ್, $1 earned is far more value than 5 found. ಯಾರೋ ನಮಗೆ ಕೊಟ್ಟಂತ $5 ದುಡಿದು ಗಳಿಸಿ $1 ಶ್ರೇಷ್ಠ. ಅಂದ್ರ ದುಡಿಲಾರ್ದೆ ಯಾರ್ದು ನಾವು ತಿನ್ಬಾರ್ದು, ಇಸ್ಕೋಬಾರ್ದು, ಲಂಚ ತಗೋಬಾರ್ದು, ಇನ್ನೊಬ್ಬರದನ್ನ ನಾವು ಛಲ ಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ ಅಂತ ಒಂದು ಬಸವಣ್ಣವ್ರ ವಚನ ಅದಾರೆ. ಆ ಮಾತಿನ ಅರ್ಥ ಇದು. ನಾವು ದುಡಿದು $1 ಗಳಿಸಿದ್ರೆ ಪರಮಾನಂದ ಇರ್ತದ. ಆದರೆ ಯಾರ್ದೋ ನಾವು $5
ಪಡೆದ್ರು ಇಷ್ಟು ವ್ಯಾಲ್ಯೂ ಅದಕ್ಕೆ ಇರುವುದಿಲ್ಲ ಅನ್ನುವಂಥದ್ದು ನನ್ನ ಮಗಳಿಗೆ ಗೊತ್ತು. ಅಂದ್ರೆ ಇದರ ಅರ್ಥ ಏನ್ರಿ, ಪ್ರತಿಯೊಂದು ಒಂದು 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 ಸಣ್ಣ ಕಾಯಿನನ್ನು ಸಹಿತ ದುಡಿದು ಗಳಿಸಲಿ ನನ್ನ ಮಗ ಅಂತ ಹೇಳಿ. ಯಾರ್ದು ಹಂಗ ತಿನ್ಬಾರ್ದು ಅಂತ ಹೇಳಿರಿ. ಇದು ನನ್ನ ಮಗನಿಗೆ ಕಲಿಸ್ತೀವಿ. ಬಹಳ ಕಷ್ಟ ಅಲ್ರಿ ಇದನ್ನೆಲ್ಲ, ಬಹಳ ಕಷ್ಟ. ಯಾಕಂದ್ರೆ ನಾವು ಮೊದಲ ಪರಮಹಂಸರ ತರಹ ಬೆಲ್ಲ ತಿನ್ಬೇಡ ಅಂತ ಇನ್ನೊಬ್ಬನಿಗೆ ಹೇಳ್ಬೇಕಾಗ್ತದ, ನಾವು ಬಿಟ್ಟು ನೋಡ್ಬೇಕಾದನ್ರಿ. ನಮಗೆ ಕಷ್ಟ ಅದ ರೀ ಇದ್ರಿ. ನಾವಾದ್ರೂ ಇನ್ನೊಬ್ಬರದ್ದು ನೋಡ್ತಿರ್ತೀವಿ, ಹಂಗ ಆಸೆ ಪುಕ್ಷಟೆ ಸಿಗುತ್ತಾನೋ ಅಂತ ತಿಳ್ಕೊಂಡು. ಹಿಂಗಿದ್ದಾಗ ಸರ್ ಅದಕ್ಕೆ ಹೇಳ್ತಾರ, ನಿನಗೆ ಸಾಧ್ಯತೆ ನೋಡಪ್ಪ ಮಾಸ್ತರ. ಯಾಕಂದ್ರೆ ನಿನಗೆ ಅವ್ರೇನ್ ಅಂದಿಲ್ಲ, ನಾನ್ ಹಂಗ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಕಠಿಣವಾಗಿರ್ತಕ್ಕಂಥದ್ದು ಒಂದು ವ್ಯಾಲ್ಯೂ ಅದು. ನಮಗೆ ಪ್ರಾಕ್ಟೀಸ್ ಮಾಡಕ್ ಆಗೋದಿಲ್ಲ, ದೆನ್ ನಾವ್ ಹೆಂಗ ಕಲಿಸ್ಲಿಕ್ಕೆ ಆಗ್ತತ್ ಹೇಳ್ರಿ, ಹಿಂಗ್ ಮಾಡಂತ ತಿಳ್ಕೊಂಡು. ನಮಗೆ ನಶಿನಾಗಿ ಹೇಳಕ್ ಆಗೋದಿಲ್ಲ, ನಶಿನಾಗಿ ಹೇಳ್ರಿ ಅಂತ ಹೆಂಗ್ ಹೇಳಕ್ ಆಗ್ತತ್ ಹೇಳ್ರಿ. ನಮಗ ಒಂದೇನಾದ್ರು ಇಂಥದ್ದು ಪ್ರೇಯರ್ ಕರೆಕ್ಟ್ ಆಗಿ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವೇ ತಪ್ಪಿಸ್ತೀವಿ. ಪ್ರೇಯರ್ ಅಟೆಂಡ್ ಮಾಡ್ಬೇಕು ನೀವೆಲ್ಲ ಅಂತ ಹೆಂಗ್ ಹೇಳ್ತೀವಿ ಹೇಳ್ರಿ, ಆದ್ರೂ ಹೇಳ್ತೀವಲ್ಲ, ಯಾಕಂದ್ರೆ ಪಬ್ಲಿಕ್ ಫೇಸ್. ಇದು ಬಹಳ ಟೀಚರ್ ಜಾಬ್ದ ನಮಗೂ ಕೂಡ ಒಂದು ಎಚ್ಚರಿಕೆ ಮಾತೇ ಆಗ್ತೈತಿ ಇದು, ಹೌದಲ್ಲ. $1 ಅರ್ನ್ಡ್, ಗಳಿಸಿದ ದುಡಿದು ಬೆವರು ಸುರಿಸಿ ಗಳಿಸಿದ $1 ಪುಕ್ಷಟ್ಟೆ ಪಡೆದ $5 ಮಿಗಿಲು. ಟೀಚ್ ಹಿಮ್ ಟು ಲರ್ನ್ ಟು ಲೂಸ್. ಅಂದ್ರೆ ಲೈಫ್ ನೊಳಗೆ ಯಾವಾಗಲೂ ವಿನ್ ಅಲ್ಲೇ ಆಗ್ತೀವ್ರಿ ಸರ್. ಏನಾದ್ರೂ ಒಂದು ಕಳ್ಕೊಂತೀವಲ್ಲ. ಈಗ ಒಂದು ಮ್ಯಾಚ್ ನಡೆದಿದೆ, ಇಂಡಿಯಾ ಆಸ್ಟ್ರೇಲಿಯಾ. ಬರೇ ಇಂಡಿಯಾ ಗೆಲ್ಲಬೇಕು 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 ಅಂತಂದ್ರೆ ಏನ್ರಿ, ಒಂದೊಂದ್ಸಾರಿ ನಾವು ಕಳ್ಕೋಬೇಕಾಗ್ತೈತಿ. ಕಳ್ಕೊಂಡಾಗ ನಿರಾಶೆಗೆ ಸತ್ತು ಹೋಗ್ಬಿಡೋದ ಸಾಧ್ಯ ಇಲ್ಲ. ಲೈಫ್ ನೊಳಗ ಸಾಕಷ್ಟು ಪ್ರಸಂಗದಲ್ಲಿ ಕಳ್ಕೊಳ್ಳುವುದನ್ನ ಕಲಿಬೇಕಾಗ್ತೈತಿ. ಅಂದ್ರೆ ನಮಗೆ ಯಾವಾಗಾರ ನಾವು ಏನಾದರೂ ನಮಗೆ ನಾವು ವಿನ್ ಆಗಲಾರ್ದ ನಾವು ಡಿಫೀಟ್ ಆಗಲ್ಪಟ್ವು ಅಂದ್ರೆ ಅದನ್ನು ಸ್ವಾಗತಿಸಬೇಕು ನಾವು. ಅದು ಫೇಲ್ಯೂರ್ಸ್ ಆಫ್ ದ ಪಿಲ್ಲರ್ಸ್ ಆಫ್ ಸಕ್ಸೆಸ್ ಅಂತ ಕರೀತಾರಲ್ಲ, ಹಂಗ ಈ ಸೋತಿವ್ಯಾ ಮತ್ತೆ ಹೆಚ್ಚು ನಾವು ಪೊಟೆನ್ಶಿಯಲ್ ಆಗಿ ಕೆಲಸ ಮಾಡ್ಲಿಕ್ಕೆ ಮುಂದೆ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಸೋತಾಗ ನೆಲ ಹಿಡಿಬಾರ್ದು ಅಂತ ಹೇಳಿ, ಸೋತಾಗ ಮತ್ತೆ ಚಿಗುರಬೇಕು, ನಿಗರಬೇಕು, ಮೇಲೆ ಬರಬೇಕು ಅನ್ನುವಂಥದ್ದು ಇದು. ಟೀಚ್ ಹಿಮ್ ಟು ಲರ್ನ್ ಟು ಲೂಸ್. ಅಂದ್ರೆ ಕಳ್ಕೊಂಡಾಗ ನಾವು ಬಹಳ ದುಃಖಿತನಾಗಬಾರ್ದು. ಸ್ವಲ್ಪ ಆಗ್ತೈತಿ ಸ್ವಾಭಾವಿಕ, ಬಟ್ ಅದರಿಂದ ಪುಟದ ಮೇಲೆ ಬರ್ಬೇಕು. ಮತ್ತೆ ಒಂದ್ಸಲ ಎಲೆಕ್ಷನ್ದಾಗ ಸೋತ್ರಿ, ಹೌದಲ್ಲ, ಒಂದ್ ಗಿಡ ಹಚ್ಚಿದೆ, 10 ಗಿಡ ಹಚ್ಚಿದ್ರೆ ಸ್ಕೂಲ್ ಬಯಲಿನೊಳಗ್ರಿ, ಫೇಲ್ ಅದು ಹತ್ಲಿಲ್ಲ, ಬಿಡಬೇಡ, ನಿರಾಶೆ ಆಗ್ಬೇಡ, ಮತ್ತೆ ಹಚ್ಚು. ಅಂಡ್ ಆಲ್ಸೋ ಟು ಎಂಜಾಯ್ ವಿನ್ನಿಂಗ್. ಮತ್ತೆ ನಾವೇನಾದ್ರೂ ಮಾಡಿ ಗಳಿಸಿದಾಗ, ನಮಗೆ ಜಯ ಸಿಕ್ಕಾಗ ಎಂಜಾಯ್ ಮಾಡ್ಬೇಕ್ರಿ, ಖುಷಿ ಪಡ್ಬೇಕ್ರಿ, ಪರಮಾನಂದವನ್ನು ಅನುಭವಿಸ್ಬೇಕ್ರಿ. ಅದ ನನ್ನ ಮಗನಿಗೆ ಕಲಿಸ್ತಾರೆ ನೀವ್ರಿ. ಸಂತೋಷ ಆದಾಗ ಸಂತೋಷವಾಗಿರೋದು, ದುಃಖ ಆದಾಗ ದುಃಖ ಆಗ್ತೈತಿ, ಬಟ್ ನೆಲ ಹಿಡಿಬಾರ್ದು, ಡಿಸ್ಕರೇಜ್ ಆಗ್ಬಾರ್ದು, ಅದರಿಂದ ಮತ್ತೆ ಅನ್ಕರೇಜ್ ಆಗ್ಬೇಕು ಅಂತ ಹೇಳಿದ್ರೆ ನನ್ನ ಮಗನಿಗೆ ಕಲಿಸ್ತಾರೆ ಸರ್ ಇದನ್ನ. ಯಾಕಂದ್ರೆ ಮನುಷ್ಯ ಅಂದ ಬಳಕ ಒಂದೊಂದ್ಸಾರಿ ನಾವು ಲೂಸ್ ಮಾಡ್ಕೋಬೇಕಾಗ್ತೈತಿ, ಕಳ್ಕೋಬೇಕಾಗ್ತೈತಿ. ಓಕೆ, ಸ್ಟಿಯರ್ ಹಿಮ್ ಅವೇ ಫ್ರಮ್ ಎನ್ವಿ. ಒಂಚೂರು ಸರ್ ಏನೋ ಹೇಳ್ತಾರಲ್ಲ, ಪ್ರಾಪರ್ಲಿ ಗೈಡ್ ಮಾಡೋದು. ಸ್ಟಿಯರ್ ಅಂತಂದ್ರೆ ಸ್ಟೀರಿಂಗ್ ರೀ, ಕಾರ್. ನಾವೇ ಸ್ಟೀರಿಂಗ್ ಯಾವ ಕಡೆ ಹೊಳಿಸ್ತೀವಿ, ಕಾರ್ ಆ ಕಡೆ ಹೋಗ್ತದ. ನನ್ನ ಮಗನಿಗೆ ಸ್ಟೀರಿಂಗ್ ನಿಮ್ ಕಡೆ ಐತಿ. ಹೆಂಗ ಅಂದ್ರೆ ಅವನ್ನ ಈ ಎನ್ವಿಯಿಂದ ದೂರ ಇಡ್ರಿ ಅಂತಾರ. ಎನ್ವಿ ಅಂದ್ರೆ ಹೊಟ್ಟೆ ಕಿಚ್ಚು. ಯಾರಿಗಾರ ನಿಮ್ಮ ಹತ್ರ ಒಂದು ಹೊಸ ಕಾರ್ ಅದ, ನನ್ನ ಹತ್ರ ಇಲ್ಲ, ನಿಮ್ಮ ಹತ್ರ ಇರೋ ಕಾರು ನನ್ನ ಹತ್ರ ಇಲ್ಲ ಅಂತ ತಿಳ್ಕೊಂಡು ಹೊಟ್ಟೆ ಕಿಚ್ಚು ಪಡ್ತೀವಲ್ಲ, ಅದು ಎನ್ವಿ ಅಂತ ಕರೀತಾರೆ. ಬೇಡ ಬೇಡ, ಜಲಸಿ, ಎನ್ವಿ ಇವೆಲ್ಲ ಬೇಕಾಗಿಲ್ಲ, ಹೌದಾ. ಈ ಎನ್ವಿಯಿಂದ ನನ್ನ ಮಗ ದೂರ ಇರಬೇಕು. ಆ ಕೆಟ್ಟಗೂ ನನ್ನ ಮಗನಲ್ಲಿ ಬರಬಾರ್ದು. ಇಫ್ ಯು ಕ್ಯಾನ್ ಅಂತಾರೆ ಮತ್ತೆ ಒಳ್ಳೆಯಲ್ಲಿ. ನೋಡು ಸರ್, ನಿಮ್ಗೆ ಸಾಧ್ಯತೆ ಇಲ್ಲ ಮತ್ತೆ ನೋಡಕ್, ಯಾಕಂದ್ರೆ ನಿಮ್ಮಲ್ಲೇ ಎನ್ವಿ ಇರ್ತೈತೆ ಒಂದೊಂದ್ಸಾರಿ. ಅಂತಂದ್ರ ಮಗನಿಗೆ ಇಲ್ಲಿಂದ ಕಲಿಸ್ತಾರೆ. ನೋಡ್ರಿ ನಿಮ್ಗೆ ಇಫ್ ಯು ಕ್ಯಾನ್, ನಿಮ್ಗೆ ಅದು ಸಾಮರ್ಥ್ಯ ಇದ್ರೆ. ಟೀಚ್ ಹಿಮ್ ದ ಸೀಕ್ರೆಟ್ ಆಫ್ ಕ್ವೈಟ್ ಲಾಫ್ಟರ್ ಅಂತಾರೆ. ಬಹಳ ಬ್ಯೂಟಿಫುಲ್ ಅದ ನೋಡ್ರಿ. ಟೀಚ್ ಹಿಮ್ ದ ಸೀಕ್ರೆಟ್ ಆಫ್ ಕ್ವೈಟ್ ಲಾಫ್ಟರ್. ರವೀಂದ್ರನಾಥ್ ಟ್ಯಾಗೋರ್ ಸರ್ಗೆ ಇತ್ತು ಕ್ವೈಟ್ ಲಾಫ್ಟರ್. ಅಂದ್ರೆ ಪರಿಸರದಲ್ಲಿ ಕೂತ್ಕೊಳ್ಳೋದ್ರಿ, ನಿಸರ್ಗವನ್ನ. ವಿಲಿಯಂ ವರ್ಡ್ಸ್ವರ್ತ್ ಅವ್ರಿ, ಜಾನ್ ಕೀಟ್ಸ್ ಅವ್ರಿ. ಅಂದ್ರೆ ಈ ಹೊರಗಿನ ಜಂಜಾಟವನ್ನ ಮರೆತು ಬಿಡುದು. ಸೀಕ್ರೆಟ್ ಆಫ್ ಕ್ವೈಟ್ ಲಾಫ್ಟರ್, ಪರಮಾನಂದವನ್ನ ಅನುಭವಿಸೋದು ಒಳಗರೆ, ಆನಂದವನ್ನ ಅನುಭವಿಸೋದು ಕ್ವೈಟ್ ಲಾಫ್ಟರ್. ನಮ್ಮ 10th ಇವ್ರಿಗೆ ನಿಮಗ ಒಂದತ್ತೆ ಲೂಯಿ ಪಾಶ್ಚರ್ ಅಂತ ತಿಳ್ಕೊಂಡು ಒಂದು ಲೆಸನ್ ಅದ ನೋಡ್ರಿ.
ಆ ಅದ್ಭುತ ಲೆಸನ್ ಅದ. ಸರ್ ನಿಮ್ಗೆ ಯಾವಾಗ ಹ್ಯಾಪಿ ಆಗ್ತೈತಿ ಅಂತ ಕೇಳ್ತಾರ ಅವ್ರಿಗೆ, ಪಾಸ್ಚರ್ ಅವ್ರಿಗೆ. ಬೇರೆದವ್ರನ್ನ ಹ್ಯಾಪಿ ಮಾಡಿದ್ದು ನಾನು ನೆನೆಸ್ಕೊಂಡಾಗೆಲ್ಲ ನನಗೆ ಹ್ಯಾಪಿ ಆಗ್ತೈತಿ ಅಂತಾರ ಅವರು ಸರ್. ನಾನು ಅವ್ರಿಗೆ ಹೆಲ್ಪ್ ಮಾಡಿ ಅವ್ರನ್ನ ಹ್ಯಾಪಿ ಮಾಡಿದಂತ ಘಟನೆಗಳನ್ನ ನಾನು ಲೈಫ್ ನೊಳಗೆ ಯಾವಾಗೆಲ್ಲ ನೆನಪು ಮಾಡ್ಕೋತೀನಿ ನೋಡು, ಅವಾಗೆಲ್ಲ ನನಗೆ ಹ್ಯಾಪಿ ಆಗ್ತೈತಿ ಅಂತಾರ. ಇದು ಸೀಕ್ರೆಟ್ ಆಫ್ ಕ್ವೈಟ್ ಲಾಫ್ಟರ್ ಮೀನಿಂಗ್ ಹಂಗಿರ್ಬೋದು ಅಂತ ನನಗೆ ಅನಿಸ್ತದ್ರಿ. ಇದ ಮೀನಿಂಗ್ ಇರ್ತೈತಿ. ಇದು ಇವೆಲ್ಲ ಸ್ವಲ್ಪ ಏನಿರ್ತಾವಲ್ಲ, ವಿ ಹ್ಯಾವ್ ಟು ರೀಡ್ ಬಿಟ್ವೀನ್ ಲೈನ್ಸ್, ಒಳಾರ್ಥ ಇರ್ತದೆ. ಇದು ಒಂದ್ ಸ್ವಲ್ಪ ಒಮ್ಮೊಮ್ಮೆ ಗೆಸ್ ಮಾಡ್ಬೇಕಾಗ್ತೈತ್ರಿ. ಲೆಟ್ ಹಿಮ್ ಲರ್ನ್ ಅರ್ಲಿ, ಸಣ್ಣ ಮಗ ಇದ್ದಕ್ಕೆ ಕಲಿಸ್ಬಿಡ್ರಿ ಸರ್ ನನ್ನ ಮಗನಿಗೆ. ಇನ್ನೊಂದು ದಟ್ ಬುಲೀಸ್ ಆರ್ ದ ಈಸಿಯೆಸ್ಟ್ ಟು ಲಿಕ್ ಅಂತ ಹೇಳ್ರಿ. ಬುಲೀಸ್ ಅಂದ್ರ ಬ್ಯಾಡ್ ಪವರ್ ಇರ್ತೈತಿ, ಕೆಟ್ಟ ಪವರ್ ಇರ್ತೈತಿ, ಅಂಡ್ ದೇ ಯೂಸ್ ದೇರ್ ಬ್ಯಾಡ್ ಪವರ್ ಆನ್ ಅದರ್ ವೀಕರ್ ಸೆಕ್ಷನ್, ವೀಕರ್ ಪೀಪಲ್ ರೀ. ಈಗ ದಪ್ಪ ಚಲೋ ಸ್ಟ್ರಾಂಗ್ ದೊಡ್ಡ ದೊಡ್ಡ ಲಕ್ಷಾಧೀಶರು, ಕೋಟ್ಯಾಧೀಶರು ಅಥವಾ ಮೈಕಟ್ ಬೆಳೆಸಿದವರು ವೀಕ್ ಇದ್ದವರಿಗೆಲ್ಲ ದಬ್ಬಾಳಿಕೆ ಮಾಡ್ಕೊಂತ ಹೋಗುವಂತ ವ್ಯಕ್ತಿಗೆ ಬುಲೀಸ್ ಅಂತ ಕರೀತಾರೆ. ಬುಲೀಸ್ ಆರ್ ದ ಈಸಿಯೆಸ್ಟ್ ಟು ಲಿಕ್ ಅಂತ. ಲಿಕ್ ಅಂದ್ರೆ ಟು ಡಿಫೀಟ್. ಇದು ವಿಶಿಷ್ಟಪ್ಪ, ನನಗಂತೂ ಗೊತ್ತಾಗೋದಿಲ್ಲ ಇದು. ಯಾಕಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಸನೇಕ ಹೋಗೋದಿಲ್ಲ. ಪತಂಗ ಬೇಡ ಬೆಂಕಿಯ ಸಂಘ ಅಂತ ತಿಳ್ಕೊಂಡು ಒಮ್ಮೊಮ್ಮೆ ನಾನು ಏನ್ ಮಾಡ್ತೇನ್ರಿ, ಬಹಳ ಬಲಿಷ್ಠ ವ್ಯಕ್ತಿಗಳಿದ್ರು, ಬಹಳ ಕುರಿಯಲ್ಲಿದ್ರಪ್ಪ ಅಂದ್ರೆ ದೂರ ಸರ್ಕೊಂಡು ದೂರ ಹೋಗ್ಬಿಡ್ತೀವ್ರಿ. ಎಲ್ಲಪ್ಪ ಸುಮ್ಮನೆ ಅವ್ರ ಕೂಡ ಗುದ್ದಾಡೋದು, ಅವ್ರಿಗೆ ಏನ್ ಸೋಲ್ಸಕ್ ಆಗ್ತೈತಿ. ನಾವೊಂದ್ ಸಣ್ಣ ಕಡ್ಡಿ, ಅವ್ರೊಂದ್ ದೊಡ್ಡ ಆಲದ ಮರ, ದೊಡ್ಡ ಬುಲಿ ಅಪ್ಪ ಅವರು, ನಾವು ಬಹಳ ವೀಕ್ ಇರೋರು, ಅವ್ರನ್ನ ಸೋಲ್ಸಕ್ ಆಗುದಿಲ್ಲ ಅನ್ಕೊಂತೀವಿ. ಬಟ್ ಸರ್ ಹೇಳ್ತಾರ, ಅಂತವ್ರನ್ನ ಸೋಲ್ಸೋದ ಬಾಳ ಈಜಿ, ಹೆಚ್ಚು ಈಜಿ. ಇನ್ನು ಸಣ್ಣವ್ರನ್ನ ಸೋಲ್ಸೋದು ಕಠಿಣ ಆದಿತ್ತು, ದೊಡ್ಡವ್ರನ್ನ ಸೋಲ್ಸೋದ ಬಾಳ ಈಜಿ ಅಂತಾರ. ಇದರ ಒಳಾರ್ಥ ನನಗೆ ಗೊತ್ತಾಗಿಲ್ಲ, ನಿಜವಾಗಿ ಹೇಳ್ತೀನಿ. ಹೆಂಗದು ಸೋಲ್ಸೋದು ಈಜಿಯೋ ಏನೋ ಗೊತ್ತಿಲ್ರಿ. ಬುಲ್ಲೀಸ್ ಆರ್ ದ ಈಸಿಯೆಸ್ಟ್. ಯಾರು ಎ ಪರ್ಸನ್ ಹೂ ಯೂಸಸ್ ಹಿಸ್ ಸ್ಟ್ರೆಂತ್ ಆನ್ ವೀಕರ್ ಪರ್ಸನ್ಸ್, ಅಂತರ್ನ ಟು ಲಿಕ್ ಡಿಫೀಟ್ ಮಾಡೋದು ಬಹಳ ಸರಳ ಕಂಪೇರ್ ಮಾಡಿದ್ರ. ಇನ್ನು ವೀಕ್ ಜನರನ್ನ ಸೋಲ್ಸೋದು ಸ್ವಲ್ಪ ಕಠಿಣ ಆದಿತ್ತು, ಬುಲಿಗಳನ್ನು ಸೋಲ್ಸೋದು ಬಹಳ ಸರಳ ಅಂತಾರ. ಇದ್ರ ಒಳಾರ್ಥ ನನಗೆ ಗೊತ್ತಾಗಲ್ಲ, ಹೆಂಗ್ ಸರಳ ತಿಳಿಯುವಂತ ನನಗೆ. ಟೀಚ್ ಹಿಮ್ ಇಫ್ ಯು ಕ್ಯಾನ್. ಮತ್ತೊಂದಿಷ್ಟು ಸರ್ ನೋಡ್ರಿ ನಿಮಗೆ ಸಾಮರ್ಥ್ಯ ಐತೆ, ನಮ್ ಹಳ್ಳಮಳ್ಳ ಹೇಳ್ತಾರ. ಯಾಕಂದ್ರೆ ಅಬ್ರಹಾಂ ಲಿಂಕನ್ ಅವ್ರು ಅನ್ಕೋತಾರ, ತಮ್ಮ ಮಗನಿಗೆ ಕಲಿಸುವಂತ ಟೀಚರ್ಗಳು ಈ ಎಲ್ಲ ಗುಣಗಳನ್ನ ಕಲಿಸೋ ಸಾಮರ್ಥ್ಯ ಮೊದಲು ಬೇಕಲ್ಲ ಅವ್ರಿಗೆ. ನನಗ ಫ್ರೆಂಚ್ ಕಲಿಸ್ರಿ, ಲ್ಯಾಟಿನ್ ಕಲಿಸ್ರಿ ಅಂತ ಹೇಳಿದ್ರ ಅಂದ್ರೆ, ನೋಡ ಮತ್ತೆ ನಿಮ್ಗೆ ಬರ್ತೈತೆ ಇಲ್ಲ ಅಂದ್ರೆ ಏನು, ನನಗ್ ಬರೋದಿಲ್ಲ ಫ್ರೆಂಚ್ ಲ್ಯಾಟಿನ್. ಅದಕ್ಕೆ ಹೇಳ್ಬಿಡ್ತಾರ ಮೊದಲೇ, ನಿಮಗೆ ಸಾಧ್ಯತೆ ಐತನ ನೋಡ್ರಿ, ಏನ್ ಕಲಿಸ್ಬೇಕು ಅಂತ ದ ವಂಡರ್ ಆಫ್ ಬುಕ್ಸ್ ಅಂತ ಕರೀತಾರ. ಬಹಳ ಬ್ಯೂಟಿಫುಲ್ ಐತ್ರಿ ಇದ್ರ. ಪುಸ್ತಕಗಳನ್ನ ಓದಿದಾಗ ಅಲ್ಲೊಂದು ವಂಡರ್ ಇದೆ, ಆ ಪುಸ್ತಕ ಓದಿದಾಗ ಮಾತ್ರ ಗೊತ್ತಾಗ್ತೈತಿ. ಅಬ್ರಹಾಂ ಲಿಂಕನ್ ಅವ್ರಿಗಿತ್ತು ನೋಡ್ರಿ ದ ವಂಡರ್ ಆಫ್ ಬುಕ್ಸ್. ಓದಿದಾಗೆಲ್ಲ ದ ಮೋರ್ ಹಿ ರೆಡ್ ದ ಮೋರ್ ಹಿ ವಾಂಟೆಡ್ ಟು ರೀಡ್ ಅಂತ ಬರ್ತದ್ರಿ. ಹೌದಾ, ವಂಡರ್ ಆಫ್ ಬುಕ್ಸ್ ಅಂತ ಕರೀತಾರ. ಪುಸ್ತಕ ಓದಿದಾಗ, ಒಳಗ್ ಹೋದಾಗ ಗೊತ್ತಾಗ್ತೈತಿ. ಹೌದಾ, ಅದನ್ನ ಕಲಿಸ್ರಿ ಅಂತಾರ. ಇದು ಬುಕ್ಸ್ ಏನಂತಾರ, ವಿಂಡೋ ಟು ದ ವರ್ಲ್ಡ್ ಅಂತ ಕರೀತಾರೆ. ಜಗತ್ತನ್ನ ತಿಳ್ಕೊಳ್ಳುವಂತ ಬಾಗಿಲುಗಳು ಓಪನ್ ಆದಂಗ ಪುಸ್ತಕಗಳು ಅಂತೇಳಿ. ಅದನ್ನ ಓದುವಂತದ್ನ ಮಗನಿಗೆ ಕಲಿಸ್ರಿ. ಯಾವಾಗಲೂ ಪುಸ್ತಕ ಓದುತ್ತಾ, ಯಾರೋ ಮಹಾನ್ ವ್ಯಕ್ತಿಗಳು ಬರೆದಿರ್ತಕ್ಕಂಥ ಪುಸ್ತಕ ಓದ್ತಾನೆ, ಅದರ ಒಳಗಿನ ವಂಡರ್ನ ನನ್ನ ಮಗ ಎಂಜಾಯ್ ಮಾಡ್ಲಿ, ಬುದ್ಧಿವಂತನಾಗಲಿ, ಅವ್ರ ವಿಚಾರಗಳನ್ನ ತಿಳ್ಕೊಳ್ಳಿ ಅನ್ನುವಂಥದ್ದು ಅಬ್ರಹಾಂ ಲಿಂಕನ್ ಅವರ ವಿಚಾರ. ಬಟ್ ಆಲ್ಸೋ ಗಿವ್ ಹಿಮ್ ಕ್ವೈಟ್ ಟೈಮ್. ಒಂದಿಷ್ಟು ಟೈಮ್ ಕೊಡ್ರಿ ಸರ್ ಅವರಿಗೆ. ಇನ್ನೂ ಇದನ್ನ ಮಾಡ್ಲಿಕ್ಕೆ, ಏನ್ ಮಾಡ್ಲಿಕ್ಕೆ, ಟು ಪಾಂಡರ್ ದ ಇಟರ್ನಲ್ ಮಿಸ್ಟ್ರಿ. ಟು ಪಾಂಡರ್ ಅಂದ್ರ ಥಿಂಕ್ ಮಾಡೋದ್ರಿ, ಕೂತ್ಕೊಂಡ್ರಿ. ವಿಲಿಯಂ ವಾಟ್ಸ್ವರ್ತ್ ಅವ್ರು ಮಾಡ್ತಿದ್ರಂತ, ನೇಚರ್ದೊಳಗೆ ಹೋಗಿ ಕುತ್ಕೊಂಡ್ಬಿಡ್ತಿದ್ರಂತ, ಕಮ್ಯುನಿಕೇಟ್ ಮಾಡ್ತಿರ್ತಾರಂತ. ಒಂದ್ಸಲ ಎಷ್ಟು ಕಾಲೇಜ್ ಅವ್ರು ಹೇಳ್ತಾರೆ, ಇಲ್ಲಿ ಕೂತ್ಕೊಂಡು ಸುಮ್ಮನೆ ಏನ್ ಮಾಡ್ತೀವಿ, ಟೈಮ್ ಕಳೀತಿ ಅಂತಂದ್ರ, ನೋ ಐ ಆಮ್ ನಾಟ್ ಸ್ಪೆಂಡಿಂಗ್, ಐ ಆಮ್ ನಾಟ್ ವೇಸ್ಟಿಂಗ್ ಟೈಮ್, ಐ ಆಮ್ ಕಮ್ಯುನಿಕೇಟಿಂಗ್ ವಿತ್ ಅ ನೇಚರ್ ಅಂತ ಕರೀತಾರೆ. ಥಿಂಕ್ ಮಾಡೋದ್ರಿ. ಹಿಂಗ ಕೈ ಹಿಂಗ ಕುತ್ತಿಗೆಗೆ ಹಿಂಗ ಗದ್ದಕ್ಕೆ ಕೈ ಇಟ್ಕೊಂಡು ಥಿಂಕ್ ಮಾಡ್ಕೋ ಅಂತ ಕುಂದ್ರದು. ಏನಾರ ರೊಕ್ಕ ರೂಪಾಯಿ ಅಲ್ಲ, ಏದ್ರ ಬಗ್ಗೆ ನನ್ನ ಮಗ ವಿಚಾರ ಮಾಡಬೇಕು ಅಂತಂದ್ರೆ ದ ಇಟರ್ನಲ್ ಮಿಸ್ಟ್ರಿ ಆಫ್ ಬರ್ಡ್ಸ್ ಇನ್ ದ ಸ್ಕೈ ಅಂತೇಳಿ. ಅದ್ಭುತ ಶಾಶ್ವತ ಒಂದು ನಿಗೂಢತೆ ಐತಂತಾರ. ಏನು ನೋಡುದ್ರಲ್ಲಿ ಅಂದ್ರೆ ಬರ್ಡ್ಸ್ ಇನ್ ದ ಸ್ಕೈ ಅಂತಾಳೆ. ಆಕಾಶದಲ್ಲಿ ಪಕ್ಷಿಗಳು ಹಾರಾಡೋದನ್ನು ನೋಡೋದಂದ್ರೆ ಪರಮಾನಂದ 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 ಪರಮಾನಂದ. ಅಂದ್ರೆ ಈಸ್ಥೆಟಿಕ್ ಸೆನ್ಸ್ ರೀ ಇದ್ರ, ಬ್ಯೂಟಿ ಆಫ್ ನೇಚರ್.
ಪುಸ್ತಕ ಓದಬೇಕು. ನೇಚರ್, ರವೀಂದ್ರನಾಥ್ ಟ್ಯಾಗೋರ್ ತರಹ, ವಿಲಿಯಂ ವರ್ಡ್ಸ್ವರ್ತ್ ತರಹ, ಅಂಬೇಡ್ಕರ್ ತರಹ ಪುಸ್ತಕ ಓದಬೇಕು. ವಿಲಿಯಂ ವರ್ಡ್ಸ್ವರ್ತ್, ರವೀಂದ್ರನಾಥ್ ಟ್ಯಾಗೋರ್ ತರಹ ಸೃಷ್ಟಿ ಸೌಂದರ್ಯವನ್ನು ಸವಿಬೇಕು. ಓಕೆ, ಇಟರ್ನಲ್ ಮಿಸ್ಟ್ರಿ. ಅದು ಇಟರ್ನಲ್ ಅಂದ್ರೆ ಶಾಶ್ವತ ರೀ. ಎಂದು ಯಾವುದು ಅದಕ್ಕೆ ಕೊನೆನೇ ಇಲ್ಲ. ಮನುಷ್ಯನ ಜೀವನ ಹುಟ್ಟುತ್ತೀವಿ, ಸಾಯ್ತೀವಿ, ಬಟ್ ಆಕಾಶದಲ್ಲಿ ಪಕ್ಷಿಗಳ ಹಾರಾಟ ಶಾಶ್ವತ. ಒಂದು ನಿಗೂಢತೆ ಐತೆ ಅಲ್ಲಿ, ಒಳಗೆ ಹೋಗಿ ತಿಳ್ಕೊಂಡಾಗ ಅದ್ರ ಸತ್ಯ ಗೊತ್ತಾಗ್ತೈತಿ. ಮೇಲ್ನೋಟಕ್ಕೆ ಕಾಣೋದಿಲ್ಲ. ಅದನ್ನ ಸವಿಯುವಂತ ಮನಸ್ಸು ಬೇಕು. ಅದಕ್ಕೆ ಮಿಸ್ಟ್ರಿ ಅಂತ ಕರೀತಾರ್ರಿ. ಎಸ್, ಆ ಇಟರ್ನಲ್ ಮಿಸ್ಟ್ರಿ ಆಫ್ ಬರ್ಡ್ಸ್ ಇನ್ ದ ಸ್ಕೈ ಅಂದ್ರೆ ನ್ಯಾಚುರಲ್ ಬ್ಯೂಟಿ ಅಂತೇಳಿ, ಈಸ್ಥೆಟಿಕ್ ಸೆನ್ಸ್. ಅಂಡ್ ಬೀಸ್ ಇನ್ ದ ಸನ್, ಇದು ನ್ಯಾಚುರಲ್ ಬ್ಯೂಟಿ. ಸೂರ್ಯನ ಬೆಳಕಿನಲ್ಲಿ ಜೇನು ಹುಳುಗಳು ಹಾರಾಡೋದನ್ನ, ಆಕಾಶದಲ್ಲಿ ಪಕ್ಷಿಗಳು ಹಾರಾಡೋದನ್ನ, ಅಂಡ್ ದ ಫ್ಲವರ್ಸ್ ಆನ್ ದ ಗ್ರೀನ್ ಹಿಲ್ ಸೈಡ್, ಸುಂದರವಾದ ಹೂಗಳು ಗ್ರೀನ್ ಹಿಲ್ ಸೈಡ್ಗಳ ಮಧ್ಯದಲ್ಲಿ ಇರ್ತಕ್ಕಂಥ ಸೌಂದರ್ಯ, ಆಹಾ ಏನ್ ಹೇಳದ್ರಂದವ. ಇಂಥದ್ದನ್ನ ನಮಗ ಸವಿಬೇಕು. ಅದನ್ನ ನೋಡ್ರಿ, ನೀವು ನೋಡ್ರಿ, ನಮ್ಮ ಟೀಚರ್ಗಳು ನಾವೇ ಇವನ್ನೆಲ್ಲ ನೋಡ್ಲಾರ್ದ ಬಾಳೆ ಬದುಕು, ಹೊಲ ಮನಿ, ಶಾಲೆ, ನೌಕರಿ, ಪಗಾರ ಅನ್ಕೊಂಡ್ವಿ ಅಂತಂದ್ರೆ ತಪ್ಪಾಗ್ತೈತಿ. ನಮ್ಗೆ ಹೆಂಗ್ ಕಲ್ಸಕ್ ಆಗ್ತೈತಿ ಹೇಳಿ ಇವನ್ನೆಲ್ಲ. ಅದಕ್ಕೆ ನೋಡಿ ಸರ್, ನಿಮ್ಗಾಗ್ತದೆ ಇಫ್ ಯು ಕ್ಯಾನ್ ಅಂತಾರ ಸರ್. ಯಾಕಂದ್ರೆ ಇಟ್ ಇಸ್ ವೆರಿ ಟಫ್ ಜಾಬ್ ಅಂತೇಳಿ ಅವ್ರಿಗೆ ಗೊತ್ತ್ರಿ. ಓಕೆ, ಬರ್ರಿ ನೆಕ್ಸ್ಟ್ ಏನ್ ಕಲ್ಸಂತಾರ. ಇನ್ ದ ಸ್ಕೂಲ್ ಟೀಚ್ ಹಿಮ್, ನಿಮ್ ಶಾಲೆ ಒಳಗೆ ನಮ್ಮ ಮಗನಿಗೆ ಏನ್ ಕಲಿಸ್ರಿ ಸರ್ ನೀವು ಅಂದ್ರೆ, ಇಟ್ ಇಸ್ ಫಾರ್ ಆನರಬಲ್ ಟು ಫೇಲ್ ದ್ಯಾನ್ ಟು ಚೀಟ್. ಎಕ್ಸಾಮಿನೇಷನ್ ದಲ್ಲಿ ಚೀಟ್ ಮಾಡಿ, ಕಾಪಿ ಮಾಡಿ 94, 95, 98% ಮಾಡೋದಕ್ಕಿಂತಲೂ ಫಾರ್ ಬೆಟರ್ ಅಂತಂದ್ರೆ ಟು ಫೇಲ್. ಸ್ವಂತ ಪ್ರಾಮಾಣಿಕವಾಗಿ ಬರೀರಿ. ಅದು 10 ಮಾರ್ಕ್ಸ್ ಬರಲಿ, 99 ಮಾರ್ಕ್ಸ್ ಬರಲಿ, ಆದರೆ ಚೀಟ್ ಮಾತ್ರ ಮಾಡಬಾರ್ದು. ಸರ್ಗೆ ಚೀಟ್ ಮಾಡಿ, ಕಾಪಿ ಮಾಡಿ ಫುಲ್ ಮಾರ್ಕ್ಸ್ ತಗೊಳ್ಳೋದು ಬೇಡ. ಬೇಕಾದ್ರೆ ಫೇಲ್ ಆಗಲ್ಲ ನನ್ನ ಮಗ ಅಂದ್ರೆ ಲೈಫ್ನಾಗೂ ಅಷ್ಟೇ, ಕ್ಲಾಸ್ ರೂಮ್ನಾಗೂ ಅಷ್ಟೇ. ಇನ್ ದ ಸ್ಕೂಲ್ ಯಾಕ್ರೆ ಸರ್ ಬರೀ ಇನ್ ದ ಸ್ಕೂಲ್ ಅಂತ ಕರೀತಾರ. ಸರ ಇನ್ ದ ಸ್ಕೂಲ್ ಯಾಕೆ ವಿದ್ಯಾರ್ಥಿಗಳೇ, ನಮ್ಮ ಲೈಫ್ನಲ್ಲೂ ಕೂಡ ಹಂಗಾರೆ. ಯಾರ್ಯಾರಿಗೂ ಚೀಟ್ ಮಾಡಬೇಡ್ರಿ, ಪ್ರಾಮಾಣಿಕವಾಗಿ ದುಡಿರಿ. ಡೆಫಿನೆಟ್ಲಿ ಪೀಸ್ ವಿಲ್ ಪ್ರಿವೇಲ್ ಇನ್ ದ ಎಂಡ್ ಅಂತ ಕರೀತಾರ ಅರವಿಂದ್ ಘೋಷ್ ಅವರು. ಎಸ್, ಡೆಫಿನೆಟ್ಲಿ ನಮಗೆ ಜಯ ಸಿಗ್ತದ. ಆದ್ದರಿಂದ ಬಹಳ ಆನರೇಬಲ್ ಆಗಿರ್ಬೇಕಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತರಹ ಸಿಂಪಲ್ ಆಗಿರೋಣ, ನೆಲದ ಮ್ಯಾಗ ಅಡ್ಡಾಡೋಣ, ಕಾರಿನಲ್ಲಿ ಬೇಡ, ಮೋಸ ಮಾತ್ರ ಬೇಡ. ಇದು ಸ್ಕೂಲ್ನಾಗ ಯಾಕೆ, ನಿಜ ಜೀವನದಲ್ಲಿ ಈ ಗುಣ ನಮಗೆ ಅವಶ್ಯಕತೆ ಐತ್ರಿ. ನಾವು ಪರಮಾನಂದವನ್ನು ಅನುಭವಿಸ್ಬೇಕಾಯ್ತು ಅಂತಂದ್ರ ಈ ಚೀಟಿಂಗ್ ಅನ್ನ ಬಿಟ್ಟರೆ ನಮಗೆ ಪರಮಾನಂದ ಇರ್ತದ. ಎಕ್ಸ್ಟಸಿ, ಬ್ಲಿಸ್ ಅಂತ ಕರಿತೀವಲ್ಲ, ಅದರಷ್ಟು ಸಂಪತ್ತು ಯಾವ್ದಿದೆ ಹೇಳ್ರಿ. ಅದನ್ನ ಸಂಪತ್ತ ನಾವು ಎಂಜಾಯ್ ಮಾಡ್ಬೇಕಾ, ಚೀಟ್ ಮಾಡಬೇಡ. ನೆಕ್ಸ್ಟ್ ಲೈನ್ಸ್ ಏನ್ ಹೇಳ್ತಾರಂದ್ರೆ, ಟೀಚ್ ಹಿಮ್ ಟು ಹ್ಯಾವ್ ಫೇತ್ ಇನ್ ಹಿಸ್ ಓನ್ ಐಡಿಯಾಸ್. ಒಮ್ಮೊಮ್ಮೆ ನಾವೇನ್ ಮಾಡ್ತೀವಂದ್ರ ನಮ್ಮ ಓನ್ ಐಡಿಯಾಸ್ ಕಿಮ್ಮತ್ ಕೊಡೋದಿಲ್ಲ. ಅವ್ರು ಮಾಡ್ತಾರ, ಇವ್ರು ಮಾಡ್ತಾರ ಅಂತ ತಿಳ್ಕೊಂಡು ಹೋಗ್ಬಿಡ್ತೀವಿ. ನಾನೊಂದು ಶಾಲೆ ತೆಗಿಬೇಕಂತ ಮಾಡೀನಿ. ಯಾವ ಶಾಲೆಯವ್ರು ಹಂಗ್ ಮಾಡಿಸ್ತಾರ, ನಾನು ಹಂಗ್ ಮಾಡ್ಬೇಕು. ಈ ಶಾಲೆಯವ್ರು ಹಿಂಗ್ ಮಾಡ್ತಾರ, ನಾನು ಹಿಂಗ್ ಮಾಡ್ಬೇಕು. ಇಲ್ಲಿ ಕೆಲಸ ಕೆಟ್ಬಿಡ್ತದ. ನನ್ನ ತಲೆಯೊಳಗೆ ಏನದ ರೀ, ನನ್ನ ಸ್ವಂತದ್ದೇನದ, ವಾಟ್ ಈಸ್ ಮೈ ಓನ್, we should have to follow it. Let us not copy others. ಅದು ನಂದು ಸ್ವಂತದ್ದು ಹೆಂಗ ಆಗ್ತದೆ ಹೇಳ್ರಿ. ಬಣ್ಣ ಹಚ್ಕೊಂಡು ಬಣ್ಣ ಆಗ್ತದ, ಅದಲ್ಲ, ಅದು ಬಹಳ ದಿವಸ ಉಳಿಯೋದಿಲ್ಲ ರೀ. ಅದಕ್ಕೆ ಏನ್ ಮಾಡ್ರಿ, ಟೀಚ್ ಹಿಮ್ ಟು ಹ್ಯಾವ್ ಫೇತ್ ಇನ್. ಆಮೇಲೆ ನಮ್ಮ ವಿಚಾರದಲ್ಲಿ ನಮಗೆ ವಿಶ್ವಾಸ ಇರಲಿ. ಇವನ್ ಇಫ್ ಎವ್ರಿ ಒನ್ ಟೆಲ್ಸ್ ಹಿಮ್ ದಟ್ ದೇ ಆರ್ ರಾಂಗ್. ಬೇರೆದವ್ರು ಬರ್ಬೋದು, ಏನ್ರಿ ನೀವು ಹಿಂಗೆ ಮಾಡ್ತೀರಿ, ಹೋಗ್ರಿ ತಪ್ಪು ಬಿಡ್ರಿ ನೀವು ಮಾಡೋದು, ಇಂಥದ್ದು ಯಾಕೆ ಮಾಡ್ತೀರಿ ಮರ, ನೀವ್ ಹೆಂಗ್ ಸಕ್ಸಸ್ ಆಗ್ತೀರಿ ಅಂತ ಯಾರಾದ್ರೂ ಅನ್ಬೋದು. ಆದರೂ ಸಹಿತ ತನ್ನ ವಿಚಾರದಲ್ಲಿ ತನಗೆ ನಂಬಿಕೆ ಇರಲಿ ಮೊದಲು. ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ದ ಬೆಸ್ಟ್ ಟೀಚರ್ ಅಂತಂತಾರೆ. ಹಾಗಾಗಿ ನಮ್ಮ ವಿಚಾರ ಚಲೋ ಇರಲಿ ಮೊದಲು, ಆಮೇಲೆ ನಮ್ಮ ವಿಚಾರದಲ್ಲಿ ನಮಗೆ ನಂಬಿಕೆ ಇರಲಿ. ಹೌದಲ್ಲ? ಇಲ್ಲೆಲ್ಲ ಗುಟ್ಕಾ, ಸರಾಯಿ, ಶಿಂದಿ ಶಾಪ್ಗಳು ಹಾಕ್ತಾರ, ಬಹಳ ಪ್ರಾಫಿಟ್ ಬರ್ತೈತಿ. ನಿನಗೆ ವಿಚಾರ ಅದು ಇಲ್ಲ, ನಿನಗೆ ಹಣ್ಣು ಹಂಪ್ಲ ಹಾಕ್ಬೇಕಂತದ್ರಿ, ಹಾಕು, ಅದನ್ನೇ ಹಾಕು. ಬೇರೆದವ್ರು ಅದನ್ನ ಮಾಡ್ತಾರ ಅಂತಾನೆ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ. ನಿನಗೇನದ, ನಿನಗೆ ಒಳ್ಳೇದ್ ಮಾಡ್ಬೇಕಂತ ಐತ. ಎಸ್, ಬೇರೆದವ್ರು ಹೋಗೋ ನಿನ್ನ ಅಪ್ಪನ ಆ ಶಾಪ್ ಮಾಡಿ ನೀನ್ ಯಾವಾಗ ಮುಂದೆ ಬರ್ತೀಯ, ಯು ಆರ್ ರಾಂಗ್ ಅಂತಂದ್ರು ಸಹಿತ ಇರ್ಲಿ ಬಿಡಪ್ಪ, ನನಗಿದು ರೈಟ್ ಅನ್ಸೈತಿ ಅಂತ ಹೇಳಿ. ಟೀಚ್ ಹಿಮ್ ಟು ಬಿ ಜೆಂಟಲ್ ವಿತ್ ಜೆಂಟಲ್ ಪೀಪಲ್ ಅಂಡ್ ಟಫ್ ವಿತ್ ದ ಟಫ್. ಅಂದ್ರೆ ಸಭ್ಯರ ಜೊತೆಗೆ ಸಭ್ಯನಾಗಿರ್ಬೇಕು ನನ್ನ ಮಗ,
ಅಂಡ್ ಟಫ್ ಜನರ ಜೊತೆಗೆ ಟಫ್ ಆಗಿರ್ಬೇಕು ನನ್ನ ಮಗ. ಈ ಬಾದಾಮಿ ಚಾಲುಕ್ಯರ ಒಬ್ಬ ರಾಜ ಕಪ್ಪೆ ಆರ್ಭಟ ಅಂತ ಒಂದು ಶಾಸನ ಬರ್ತದ್ರಿ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ ಅಂತ ಹೇಳ್ರಿ. ಅಂದ್ರ ಹೆಂಗ ಇರ್ಬೇಕಂತ ಅನ್ಸುತ್ತ ನನಗ, ಅವಾಗ ಗೊತ್ತಿಲ್ಲ ಹಳೆಗನ್ನಡಾದ್ರೆ. ಸಭ್ಯರಿಗೆ ಸಭ್ಯ, ಕೆಟ್ಟರ ಕೆಟ್ಟ ಹಿಂಗಂತೆ ಇರ್ಬೋದು ಅಂತ ನನಗೆ ಅನಿಸ್ತದ್ರಿ. ಹೌದು ಹೌದು ಹೌದು, ಸಭ್ಯರ ಜೊತೆಗೆ ಸಭ್ಯನಾಗಿರ್ಬೇಕು, ಬಲಿಷ್ಠರ ಜೊತೆಗೆ ಹೆದರ್ಬಾರ್ದಂತಾರ. ಒಂಥರ ಹೆಂಗಂದ್ರೆ ನಮ್ಮ ಹತ್ರ ಸಣ್ಣ ದೀಪನ ಅವ್ರಿ, ಕತ್ತದೊಳಗಿರ್ತಕ್ಕಂಥ ಸಣ್ಣ ದೀಪ, ಕತ್ಲ ಬಾಳ ಐತೆ ಅಂತ ಹೆದರ್ಬಾರ್ದು, ಎಣ್ಣಿದ್ದಷ್ಟು ಉರಿಬೇಕು ಅಂತ ಹೇಳ್ತಾರ. ಹೆದರ್ಬೇಡ್ರಿ. ಇದು ಕಷ್ಟದ ಮಾತಲ್ಲ. ಯಾಕಂದ್ರೆ ಯಾರೋ ದೊಡ್ಡ ವ್ಯಕ್ತಿಗಳು, ಕೆಟ್ಟ ವ್ಯಕ್ತಿಗಳು, ಬಲಿಷ್ಠ ವ್ಯಕ್ತಿಗಳ ಜೊತೆಗೆ ಇರಾಕಂದ್ರ ಬಾ ಟಫ್. ಅವ್ರಿಗೇನು ಮಾತಾಡಕ್ ಅಂಜಾಡ್ತೀವ್ರಿ, ಅವ್ರು ನೋಡಿದ್ರೆ ಹೆದರಿಕೆ ಬರ್ತದ್ರಿ. ಅದ್ರ ಸರ್ ಹೇಳ್ತಾರ, ಜಂಟಲ್ ಜನರ ಜೊತೆಗೆ ಜಂಟಲ್ ಆಗಿರ್ಬೇಕು, ಟಫ್ ಇರ್ಬೇಕು ನನ್ನ ಮಗ. ವಿತ್ ದ ಟಫ್ ಅಂತಂದ್ರೆ ಟಫ್ ಪೀಪಲ್ ಜೊತೆಗೆ ಒಂದು ಅಡ್ಜೆಕ್ಟಿವ್ ದ ಬಂದ್ರೆ ಆ ತರದ ಜನರು ಅಂತ ಹೇಳ್ರಿ. ಅಂದ್ರೆ ಯಾರಿಗೆ ಹೆದರ್ಬಾರ್ದು ಅಂತ ಹೇಳ್ರಿ. ಸಭ್ಯರ ಜೊತೆಗೆ ಸಭ್ಯನಾಗಿರ್ಬೇಕು. ಟ್ರೈ ಟು ಗಿವ್ ಮೈ ಸನ್ ಸ್ಟ್ರೆಂತ್ ನಾಟ್ ಟು ಫಾಲೋ ದ ಕ್ರೌಡ್. ಜನರನ್ನ ಮಾಡೋದನ್ನ ಮಾಡಬಾರ್ದು. ಅವ್ರು ಹಂಗ್ ಮಾಡ್ತಾರ, ನಾವು ಹಿಂಗ್ ಮಾಡೋಣ, ಮದ್ವಿ ಹಿಂಗೆ ಮಾಡಕತ್ತಾರೋ ನಾವು ಹಿಂಗ ಮಾಡೋಣ, ಎಲ್ಲ ನಿಂದರ್ಸಿ ಊಟ ಕೊಡಕತ್ತಾರೋ ಹಂಗ ಮಾಡೋಣ. ಬೇಡ, ನೀನು ಕುಂದರ್ಸಿ ಮನಿ ಹಾಕಿ ಚೇರ್ ಹಾಕಿ ಊಟಕ್ಕೆ ಟೇಬಲ್ ಹಾಕಿ ಊಟ ಕೊಡ್ಬೇಕು ಅನ್ಸಿದ್ರೆ ಹಂಗ ಮಾಡು. ನಿನ್ನ ಜನನ್ನ ಫಾಲೋ ಮಾಡಕ್ ಹೋಗ್ಬೇಡ, ಅದು ಅದು ಬೇಕಾಗಿಲ್ಲ. ನಿನ್ನ ಮನಸ್ಸಿನಾಗ ಏನೈತೆ ಅದನ್ನ ಮಾಡು ಅಂತ. ಇದು ಎಲ್ಲ ಸಹಜವಾಗಿದ್ದಾರೆ, ಇದು ಒಳ್ಳೇದೇ. ಇದು ಟು ಗಿವ್ ಮೈ ಸನ್ ದ ಸ್ಟ್ರೆಂತ್ ನಾಟ್ ಟು ಫಾಲೋ ದ ಕ್ರೌಡ್. ಜನರೆಲ್ಲ ಹಂಗ್ ಮಾಡ್ತಾರಪ್ಪ, ಎಲ್ಲ ಗಂಡು ಮಕ್ಕಳೆಲ್ಲ ತುರ್ಬು ಕಟ್ಕೊಂಡ್ ಬರಕತ್ತಾರಪ್ಪ. ನಾನು ತುರ್ಬು ಕಟ್ಕೊಂಡು ಹೋಗ್ತೀನಿ ಅಂತಂದ್ರ ಗಂಡು ಮಕ್ಕಳೆಲ್ಲ ಹೆಣ್ಮಕ್ಳು ತುರ್ಬು ಕಟ್ಕೊಂಡ್ ಬರ್ತಾರ. ಗಂಡು ಮಕ್ಳು ತುರ್ಬು ಕಟ್ಕೊಂಡು ಆಡಕತ್ತಾರ, ನಾನು ಕಟ್ಕೊಂತೀನಿ ಅಂದ್ರೆ ನೋಡ್ ನೀನು ಸರಿ ಅನ್ಸತ್. ಸರಿ ಐತಿದ್ರೆ ಸರಿ ಇದ್ರೆ ಮಾಡ್ರಿ, ಜನರು ಮಾಡ್ತಾರಂತ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಂಡ್ ಎವ್ರಿ ಒನ್ ಈಸ್ ಗೆಟಿಂಗ್ ಆನ್ ದ ಬ್ಯಾಂಡ್ ವ್ಯಾಗನ್. ಬ್ಯಾಂಡ್ ವ್ಯಾಗನ್ ಅಂತಂದ್ರ ಹೊಸ ಟ್ರೆಂಡ್ ರೀ, ಹೊಸ ಟ್ರೆಂಡ್. ಈಗೆಲ್ಲ ಹೆಂಗಂಗೋ ಡ್ರೆಸ್ ಹೆಂಗಂಗೋ ಹಾಕೋತಾರ, ಹೇರ್ ಸ್ಟೈಲ್ ಹೆಂಗಂಗೋ ಮಾಡ್ತಾರ. ಅದನ್ನ ನೋಡ್ಕೊಂಡು ಈ ಹೆಬ್ಬುಲಿ ಕಟಿಂಗ್ ಬಂತು. ಹೆಬ್ಬುಲಿ ಕಟಿಂಗ್ ಸುದೀಪ್ ಅವ್ರದ್ದು. ನಾವು ಕಾಲೇಜ್ನಾಗೆಲ್ಲ ದೊಡ್ಡ ಸಮಸ್ಯೆ ಹಾಕೊಂಡು ಕುಂತ್ಬಿಟ್ಟೈತ್ರಿ, ಏನೇನು ಮಾಡಕ್ಕಾಗವಲ್ದು, ಸುಣ್ಣಾಗ್ಬಿಟ್ವಿ. ಬ್ಯಾಂಡ್ ವ್ಯಾಗನ್ ಎಲ್ಲರೂ ಅದನ್ನೇ ಮಾಡ್ತಾರಪ್ಪ. ಎಷ್ಟು ಜನಕ್ಕೆ ಅಂತ ಹೇಳ್ತಾರೆ ನೀವು? ಅದು ನಾಯಿ ಕೂಡ ಹುಟ್ಕೊಳಕತ್ತೇವ್ರಿ. ಏನು ಕಂಟ್ರೋಲ್ ಮಾಡಿದ್ರು ಆಗ್ತಾ ಇಲ್ಲ. ಹಿಂಗ ಬ್ಯಾಂಡ್ ವ್ಯಾಗನ್ ಮಾಡಿಸ್ಬಾರ್ದ್ರಿ. ಕ್ರೌಡ್ ಅನ್ನು ಫಾಲೋ ಮಾಡಬೇಡ್ರಿ. ನಿಮಗೇನ್ ತಿಳಿತೈತೆ ಅದನ್ನ ಮಾಡ್ರಿ. ಟೀಚ್ ಹಿಮ್ ಟು ಲಿಸನ್ ಟು ಆಲ್ ಮೆನ್. ಮತ್ತೊಂದು ಗುಣ, ಎಲ್ಲಾ ಜನರು ಹೇಳ್ದನ್ನ ಕಿವಾಗ ಹಾಕೋಬೇಕು, ಕೇಳೋದು, ಬಟ್ ಪಾಲಿಸೋದು ಸತ್ಯವಾದದ್ದನ್ನ ಮಾತ್ರ. ಇದು ಒಂಥರ ಜಾಣತನ. ಇದು ಯಾರಾದ್ರೂ ಏನಾರು ಹೇಳ್ತಿರ್ತಾರಲ್ಲ, ಅದು ಮಾಡಿ ಇದು ಮಾಡು ಅಂತೇಳಿ, ಹ್ಞೂನ್ರಿ 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 ಅನ್ಬೇಕು. ಬಟ್ ನಾವು ಪ್ರಾಕ್ಟಿಕಲಿ ಮಾಡೋದು ಯಾವುದು ಒಳ್ಳೇದಿರ್ತದ ಅದ್ರ ಮಾತ್ರ ಮಾಡ್ಬೇಕಂತೇಳಿ. ಟೀಚ್ ಹಿಮ್ ಟು ಲಿಸನ್ ಟು ಆಲ್ ಮೆನ್. ಎಲ್ಲ ಜನರಿಗೂ ಕಿವಿ ಕೊಡಬೇಕು, ಬಟ್ ಟೀಚ್ ಹಿಮ್ ಆಲ್ಸೋ ಟು ಫಿಲ್ಟರ್ ಆಲ್ ಹಿ ಹಿಯರ್ಸ್. ಕಿವ್ಯಾಗ ಹಾಕೊಂಡಿದ್ರಲ್ಲ ಸಾಣಿಸ್ಬೇಕು, ಅದನ್ನ ಫಿಲ್ಟರ್ ಮಾಡಬೇಕು. ಆನ್ ದ ಸ್ಕ್ರೀನ್ ಆಫ್ ಟ್ರುತ್. ಸತ್ಯ ಎಂಬ ಸಾಣಿಗೆ ಮೇಲೆ ಕೇಳಿದ್ದನ್ನೆಲ್ಲ ಹಾಕಿ, ಸತ್ಯ ಸಾಣಿಗೆ ಮುಖಾಂತರ ಯಾವ್ದು ಪಾಸ್ ಆಗಿ ಬರ್ತೈತಿ ನೋಡು, ಅಂದ್ರೆ ಯಾವ್ದು ಕೇವಲ ಸತ್ಯವಾಗಿರ್ತೈತಿ ನೋಡು, ಅದನ್ನ ಮಾತ್ರ ನಮಗ ಕಲಿಬೇಕು, ಪಾಲಿಸ್ಬೇಕು. ಉಳ್ಕತ್ತನೆಲ್ಲ ಪಾಲಿಸಬಾರ್ದು. ಸಿಂಪ್ಲಿ ಕೇಳಬೇಕು, ಬಟ್ ಪ್ರಾಕ್ಟೀಸ್ ಮಾಡಬಾರ್ದು ಅಂತೇಳಿ. ಅಂಡ್ ಟೇಕ್ ಓನ್ಲಿ ದ ಗುಡ್. ಸತ್ಯದ ಸಾಣಿಗೆ ಮೇಲೆ ಹಾಕಿದ ಮೇಲೆ he has to take only the good that comes through the strainer. ಸಾಣಿಗೆ ಮುಖಾಂತರ ಹಾಸಿ ಏನು ಟ್ರುತ್ ಪಾಸ್ ಆಗಿ ಬರ್ತಲ್ಲ ಅದನ್ನ ಮಾತ್ರ ನನ್ನ ಮಗ ಮಾಡಬೇಕು. ತಪ್ಪಾದದ್ದು ಸುಳ್ಳಿರುವಂತದ್ದನ್ನೆಲ್ಲ ಬಿಟ್ಟು ಬಿಡಬೇಕು, ಕೇಳಿಸ್ಕೋಬೇಕು, ಬಟ್ ಪಾಲಿಸಬಾರ್ದು ಅಂತೇಳಿ. ಓಕೆ, ಟೀಚ್ ಹಿಮ್ ಇಫ್ ಯು ಕ್ಯಾನ್. ಸರ್ ನೋಡ್ರಿ, ಹೌ ಟು ಲಾಫ್ ವೆನ್ ಹಿ ಈಸ್ ಸ್ಯಾಡ್. ವೆರಿ ಡಿಫಿಕಲ್ಟ್ ಅಲ್ಲ ಇದ್ರೆ. ನಾವು ದುಃಖದಲ್ಲಿ ಇದ್ದಾಗಲೂ ಸಹಿತ ನಾವು ನೆಲ ಹಿಡ್ಕೊಂಡು ಕುಂದಿರುವಂಗಿಲ್ಲ. ದುಃಖದಲ್ಲಿದ್ದಾಗೂ ಸಹಿತ ನಗೋದು ಕಲಿಬೇಕಿದನ್ನ. ಬಹಳ ಟಫ್ ಇದು. ದುಃಖದಾಗಿದ್ದಾಗ ಹೆಂಗ ನಗತೀವ್ರಿ ನಾವು, ಕಲಿಬೇಕ್ರಿ ಸರ್. ಯಾಕಂದ್ರೆ ಈ ಜೀವನ ಅಂದ್ರೆ ಹಂಗ, ಸುಖ ದುಃಖಗಳ ಮಿಶ್ರಣ ಎಂಬ ಸತ್ಯವನ್ನ ನಾವು ತಿಳಿದುಕೊಂಡಾಗ, ದುಃಖದಲ್ಲಿ ಸಹಿತ ಜೀವನ ಅಂದ್ರೆ ಸೋಲು ಗೆಲುವುಗಳ ಮಿಶ್ರಣ ಅಂತ ಸತ್ಯ ತಿಳಿದುಕೊಂಡಾಗ ನಮಗೆ ದುಃಖದಲ್ಲಿದ್ದಾಗೂ ಸಹಿತ ನಗುವಂತ ಸಾಮರ್ಥ್ಯ ನಮಗೆ ಬರ್ತದ. ಟೀಚ್ ಹಿಮ್. ಏನ್ ಕಲಿಸ್ಬೇಕು? ದರ್ ಇಸ್ ನೋ ಶೇಮ್ ಇನ್ ಟಿಯರ್ಸ್. ಕೆಲವೊಂದು ಪ್ರಸಂಗದಲ್ಲಿ ದುಃಖ, ಈಗ ನನಗನಿಸ್ತದ ಬಹುತೇಕ ಇದು ಹೆಂಗಂದ್ರೆ, ಈಗ ನಿಗ್ರೋಯಿಸಮ್ ಇದ್ರು, ಸ್ಲೇವರಿ ಸಿಸ್ಟಮ್ ಅಮೆರಿಕದೊಳಗ್ರಿ. ಕಣ್ಣೀರೆಲ್ಲ ಹಾಕ್ತಿದ್ರು ಅವರು, ಬ್ಲ್ಯಾಕ್ ಪೀಪಲ್.
ಅದೇನೋ ನಾಚಿಕೆಗೇಡ್ತನ ಅಲ್ಲ, ಒಂದು ಹೋರಾಟ ಅದು. ಹೌದಲ್ಲ, ಮುಂದೊಂದು ಎವ್ರಿ ಕ್ಲೌಡ್ ಹ್ಯಾಸ್ ಎ ಸಿಲ್ವರ್ ಲೈನಿಂಗ್ ಅಂತ ಕರೀತಾರಲ್ಲ ಹಂಗ. ನೋ ಶೇಮ್ ಇನ್ ಟಿಯರ್ಸ್, ಕಣ್ಣೀರ್ ಹಾಕೋದ್ರಲ್ಲಿ ಏನೋ ನಾವು ಸ್ವಲ್ಪ ಹಿಂಗೆ ಅರ್ಥ ಮಾಡ್ಕೊಂಡಿರಿ ಇದನ್ನ, ನನ್ಗೆ ಅಷ್ಟು ಕ್ಲಿಯರ್ ಆಗ್ತಾ ಇಲ್ಲದೆ ಹಿಂಗಿರ್ಬೇಕು ಅಂತೇಳಿ. ಕೆಲವೊಂದು ಪ್ರಸಂಗದೊಳಗ ನಮ್ಗೆ ಕಣ್ಣೀರ್ ಹಾಕುವಂತ ಪ್ರಸಂಗ ಬರ್ತದೆ, ಅದು ಶೇಮ್ ಅಂತ ತಿಳ್ಕೊಬೇಡ, ನಾಚಿಗೆ ಅಂತ ತಿಳ್ಕೊಬೇಡ. ಓಕೆ, ಟೀಚ್ ಎಮ್ ಟು ಸ್ಕಾಫ್ ಅಟ್ ಸಿನಿಕ್ಸ್ ಅಂತೇಳಿ. ಸ್ಕಾಫ್ ಅಂದ್ರೆ ಇನ್ಸಲ್ಟ್ ಮಾಡಿದ್ರಿ, ಹೋಗೋ ಏನ್ ಶಾನ್ ಅದು ಬಂದ್ಬಿಟ್ಟು ಹಿಂಗ ಹೋಗ ಹಿಂಗತೆ ಅಂತ ಸ್ಕಾಫ್ ಅಂತ ಕರೀತಾರ. ಯಾರಿಗೆ ನಾವು ಸ್ಕಾಫ್ ಮಾಡ್ಬೇಕಂದ್ರೆ ಸಿನಿಕ್ಸ್ಗೆ ನಾವು ಸ್ಕಾಫ್ ಮಾಡ್ಬೇಕಂತಾರ. ಸಿನಿಕ್ಸ್ ಅಂದ್ರೆ ಗೊತ್ತನ್ರಿ, ಸಿನಿಕ್ಸ್ ಅಂದ್ರ ಒಂಥರ ಪಿಸಾಚಿ ಈ ತರ, ಮಾನವ ಕುಲವನ್ನೇ ಹೇಟ್ ಮಾಡ್ತಕ್ಕಂಥವ್ರು. ಮಾನವ ಕುಲ, ಈ ಮನುಷ್ಯರ ಅವನು ಅವೇನವ ಇವ ಕಲಪ್ಪ ಅವ ಬಾಳ ಕೆಡ್ಸೋನ ಬಸಪ್ಪ ತೆಗಿಸ್ರೋವ, ರಂಗಪ್ಪ ನಾವು ಬಾಳ ಹೊಲಸೋನು, ಇವ ನೀಲಪ್ಪ ಏನೋ ತುಡುದು ಇವನ ಎಲ್ಲರನ್ನ ಬೈತಿರಲ್ರಿ ಮರ್ಯಾರ. ಅದು ಅವ್ರ ಹುಟ್ಟುಗುಣ. ಅಂತ ವ್ಯಕ್ತಿಗಳಿಗೆ ಸೆನಿಕ್ಸ್ ಅಂತ ಕರೀತಾರ್ರಿ, ಅಂತ ವ್ಯಕ್ತಿಗಳೇ ಸೆನಿಕ್ಸ್ ಅಂತ ಕರೀತಾರ. ಅಂತ ವ್ಯಕ್ತಿ ನಿನ್ನ ಮುಂದೇನಾರ ಬಂದಂದ್ರೆ ಹಿಂಗತೆ ಸ್ಕಾಫ್ ಮಾಡ್ಬಿಡ, ಇನ್ಸಲ್ಟ್ ಮಾಡ್ಬಿಡ ಅವ್ರಿಗೆ. ಅಂದ್ರೆ ನಾವೇನ್ ಮಾಡ್ಬೇಕು ಹಾಗಾದ್ರೆ, ಈ ಮಾನವ ಕುಲವನ್ನ ಪ್ರೀತಿಸ್ಬೇಕ್ರಿ. ಮದರ್ ತೆರೇಸಾ ಹೌದಲ್ಲ ಹೇಳ್ತಾರಲ್ರಿ, ದ ಬೆಸ್ಟ್ ಗಿಫ್ಟ್ ಒನ್ ಕ್ಯಾನ್ ಗಿವ್ ಈಸ್ ಲವ್ ಅಂತ ಹೇಳ್ರಿ. ಹೌದಲ್ಲ, ನಾವು ಪ್ರೀತಿಸಬೇಕು, ಲವ್ ಬಿಗೆಟ್ಸ್ ಲವ್ ಅಂತಾರ, ಹೇಟ್ ಹೇಟ್ ಅಂತ ಹೇಳಿ ಒಂದು ಗಾದೆ ಮಾತದ ಇಂಗ್ಲಿಷ್ನೊಳಗ್ರಿ. ನಾವು ಪ್ರೀತಿಸಬೇಕು ಜನರನ್ನ, ಇನ್ಸ್ಪೈಟ್ ಆಫ್ ದೇರ್ ಏನಾಗಿರ್ತಾವ್ರೆ. ಹೌದಲ್ಲ, ಏಸು 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 ಕ್ರಿಸ್ತ ಹೇಳಿದಂತೆ. ಮತ್ತೆ ನಾವು ಎಲ್ಲರನ್ನೂ ನಾವು ಹಂಗ ಸಿನಿಕ್ ಮಾಡ್ಕೋದು, ರಾಕ್ಷಸ ಅಂತ ಕರೀತಾರೆ ಸಿನಿಕ್ಸ್ ಅಂದ್ರೆ. ಅಂತವ್ರನ್ನ ಮುಂದೆ ಬಂದ್ರೆ ಅವ್ರು ನಾವು ಹಚ್ಕೋಬಾರ್ದು ಅಂತೇಳಿ. ನಡ ನೀನ್ ಮಾನವ ಕುಲವನ್ನು ಪ್ರೀತಿಸೋ ಗುಣ ನಿನ್ನಲ್ಲೇ ಇಲ್ಲ, ನೀ ಯಾ ಮನುಷ್ಯ ನಡಿ ಅಂತ ತಿಳ್ಕೊಂಡು. ಅಂಡ್ ಬಿವೇರ್ ಆಫ್ ಟೂ ಮಚ್ ಸ್ವೀಟ್ನೆಸ್, ಬಿವೇರ್ ಅಂದ್ರೆ ಎಚ್ಚರಿಕೆ ಅಂತಿರೋದ್ರೆ, ಬಿವೇರ್ ಆಫ್ ಡಾಗ್ಸ್, ನಾಯಿಗಳಿವೆ ಎಚ್ಚರಿಕೆಯಿಂದಿರ್ರಿ ಅಂತೇಳಿ. ನಾವು ಸ್ವಲ್ಪ ಎಚ್ಚರಿಕೆ ಇರಬೇಕು ಜೀವನದೊಳಗ. ಎದುರಂದ್ರೆ ಟೂ ಮಚ್ ಸ್ವೀಟ್ನೆಸ್, ಸ್ವೀಟ್ನೆಸ್ ಅಂತ ಟೂ ಮಚ್ ಸ್ವೀಟ್ನೆಸ್ ಅಂದ್ರೆ ಬಹಳ ಸಿಹಿಯಾಗಿ ಬಿಹೇವ್ ಮಾಡ್ತಾರೆ ಒಬ್ಬೊಬ್ಬರು ನಮ್ಮ ಮುಂದೆ ಬಂದು. ಇದರ ಅರ್ಥ ಬೇರೆ ಅಲ್ಲ, ಫ್ಲಾಟ್ರಿ ಅಂತ ಕರೀತಾರೆ ಇದಕ್ಕೆ. ಟೂ ಮಚ್ ಸ್ವೀಟ್ನೆಸ್ ಅಂದ್ರೆ ಫ್ಲಾಟ್ರಿ, ಮುಖಸ್ತುತಿ ಮಾಡೋದು. ನಾನೊಬ್ಬ ಸಾಯಿಬದನ ಅಂತ ತಿಳ್ಕೊಡ್ರಿ, ನನ್ನಿಂದ ಒಂದು ಸೈ ಬೇಕಾಗಿತ್ತು ನನಗೆ, ಬಂದು ನನ್ನನ್ನು ಹೊಗಳ ಚಲೋ ಮಾಡ್ತೀವಿ. ಸಾಹೇಬ್ರ ಏನ್ ನಿಮ್ ಮನಿ ಐತಿ, ಅಬ್ಬಾಬಾಬು ಏನ್ ನಿಮ್ ಗುಣ ಐತ್ರಿ ಸರ್, ನಿಮ್ಮ ಹೆಸರು ಎಷ್ಟು ಪ್ರಸಿದ್ಧ ಐತ್ರಿ ಸರ್, ನಿಮ್ ಮಕ್ಕಳು ಏನ್ ಶಾನರ್ ಸರ್, ನೀವು ಎಷ್ಟು ಫೇಮಸ್ ಇರು ಸರ್ ಅಂತ ಹೊಗಳಿ ಸೈ ತಗೊಂಡು ಹೋಗುದ್ರು. ಹೌದಲ್ಲ, ಅಂತವ್ರು ನಿನ್ನ ಹತ್ರ ಬರ್ತಾರ, ನನ್ನ ಮಗನ ಹತ್ರ ಬರ್ತಾರ, ಹೊಗಳಕ್ ಚಾಲು ಮಾಡ್ತಾರ. ಹುಷಾರಿ, ಅಂತ ಹೊಗಳಿಕೆಯನ್ನ ನಂಬಬಾರದು ಅಂತೇಳಿ. ಕಾಗಪ್ಪ ನಿನ್ನ ಧ್ವನಿ ಎಷ್ಟು ಚಂದ, ಕಾಗಪ್ಪ ನಿನ್ನ ಬಣ್ಣ ಎಷ್ಟು ಚಂದ ಅಂತೇಳಿ ಒಂದು ನರಿಯನ ತೋಳರಿದು ಈ ಗಿಡದ ಮೇಲೆ ಕುಂತಂತ ಕಾಗಿ ನಾವು ಹೊಗಳ್ತೈತಿ. ಕಾಗಿ ಅದು ಹುರುಪುಗೊಂಡು ಕಾ ಅಂತ ಕಣ್ಣಾಕ್ ಹೋಗ್ಬಿಡ್ತೈತಿ, ಬಾಯನ ಕಂಡ ಜಾರಿ ತಳಗ್ ಬಿದ್ದು ಬಿಡ್ತೈತಿ, ನರಿ ತಗೊಂಡು ಹೋಗ್ಬಿಡ್ತೈತಿ. ಹಿಂಗ ನಿನ್ನಿಂದ ಏನೋ ಪಡ್ಕೊಳ್ಳೋ ಸಲುವಾಗಿ ನಿನ್ನನ್ನು ಹೊಗಳ್ತಾರ. ಫ್ಲಾಟ್ರಿ ಇರಬಾರ್ದ್ರಿ, ಮುಖಸ್ತುತಿ ಇರಬಾರ್ದ್ರಿ. ಮುಖಸ್ತುತಿ ಮಾಡೋದು, ಮುಖಸ್ತುತಿ ಇದು ಟೂ ಮಚ್ ಸ್ವೀಟ್ನೆಸ್ ಅಂದ್ರೆ ಏನು ಮುಖಸ್ತುತಿ. ಯಾರಾದ್ರೂ ನಮ್ಮನ್ನ ಮುಖಸ್ತುತಿ ಮಾಡಕ್ ಬಂದ್ರ ವಿಚಾರ ಮಾಡ್ಬಿಡಿ, ಇವಾಗ ಕಳ್ಳದನ, ಇವನ್ ಮಾತನ್ನ ನಂಬಾರ್ದು ಅಂತ ಹೇಳಿ ಒಬ್ಬೊಬ್ರು ಅದಕ್ಕೆ ಬಲಿ ಆಗ್ತಾರ. ಬಹಳ ಜನ ನಮ್ಮನ್ನ ಮುಖಸ್ತುತಿ ಮಾಡಿದ ಕೂಡ ಬರ್ರಿ ಸರ್ ಕುಂದ್ರ ಬೇರೆ ಚಾತಂಬರ ಅನ್ನೋದ್ರಿ. ಹಂಗೆಲ್ಲ ಮಾಡೋದು. ಮುಖಸ್ತುತಿ ಮಾಡಕ್ ಹತ್ತದ್ರ ಅಂದ್ರೆ ನೀ ಬಾಳ್ ಕೆಟ್ಟ ಸೋಮಗದಿ ಅಂತ ತಿಳ್ಕೊಂಡ್ಬಿಡ್ಬೇಕ್ರಿ ನಾವ್ರಿ. ಹಿಂಗ ಟೀಚ್ ಹಿಮ್ ಟು ಸೆಲ್ ಹಿಸ್ ಬ್ರಾನ್ ಅಂಡ್ ಬ್ರೇನ್ ಟು ದ ಹೈಯೆಸ್ಟ್ ಬಿಡ್ಡರ್ಸ್ ಅಂತೇಳಿ. ಇದು ಬಹಳ ಇದು ಬ್ರಾನ್ ಅಂದ್ರ ಮೈಯೊಳಗಿನ ದೈಹಿಕ ಶಕ್ತಿ ರೀ. ಬ್ರೇನ್ ಅಂತಂದ್ರ ಇದು ನಮ್ಮ ಬುದ್ಧಿ ಶಕ್ತಿ ರೀ. ನಮ್ಮ ದೈಹಿಕ ಶಕ್ತಿ, ನಮ್ಮ ಬುದ್ಧಿ ಶಕ್ತಿ ನಾವು ಯಾರಿಗ್ ಮಾರ್ಬೇಕಂದ್ರ ಹೈಯೆಸ್ಟ್ ಬಿಡ್ಡರ್ಸಿಗೆ ಮಾಡ್ಬೇಕ್ರಿ. ಬಿಡ್ಡರ್ ಅಂದ್ರೆ ಈ ಸವಾಲ್ ಹಿಡಿತಾರಲ್ಲ, ಸವಾಲ್ನೊಳಗ ಹೈಯೆಸ್ಟ್ ರೇಟ್ ಕೇಳ್ತಾರೆ. 500 ರೂಪಾಯಿ ಮಗಳೊಬ್ಬ, 600 ರೂಪಾಯಿ ಮಗಳೊಬ್ಬ, 1,000 ರೂಪಾಯಿ ಹಿಂಗ ಕೇಳ್ತಾರಲ್ಲ, ಅವ್ರಿಗೆ ಬಿಡ್ಡರ್ಸ್ ಅಂತ ಕರೀತಾರ. ನಮ್ಮ ದೈಹಿಕ ಶಕ್ತಿ, ನಮ್ಮ ಮೈಯೊಳಗ ಶಕ್ತಿ ಅದ, ನಮ್ಮ ಮಾನಸಿಕ ಶಕ್ತಿ, ನಮ್ಮ ಬುದ್ಧಿ ಶಕ್ತಿ ನಾವೆಲ್ಲ ಏನ್ ಮಾಡ್ಬೇಕಂದ್ರೆ ಹೈಯೆಸ್ಟ್ ಬಿಡ್ಡರ್ಸ್ಗೆ ನಾವು ಮಾರಬೇಕು. ಅಂದ್ರೆ ಇದ್ರ ಅರ್ಥ ಅಂದ್ರೆ ನಮ್ಮ ದೈಹಿಕ ಶಕ್ತಿ, ನಮ್ಮ ಮಾನಸಿಕ ಶಕ್ತಿನ ನಾವು ಹೈಯೆಸ್ಟ್ ಬಿಡ್ಡರ್ಸ್ ಅಂದ್ರೆ ಏನಂತ ತಿಳ್ಕೊಂಡಿರಲ್ಲ.
ಆತ್ಮ. ಆತ್ಮದ ಕೆಲಸಕ್ಕೆ ನಾವು ಅದನ್ನು ಉಪಯೋಗಿಸಬೇಕು. ಅಂದ್ರೆ ಆತ್ಮ ಅಂತಂದ್ರೆ ದಟ್ ಬಿಲಾಂಗ್ಸ್ ಟು ದ ಸ್ಪಿರಿಚುವಲ್ ವರ್ಲ್ಡ್. ಆಧ್ಯಾತ್ಮಿಕ ಕೆಲಸಕ್ಕೆ ನಮ್ಮ ಶಕ್ತಿ ಬಳಸ್ಕೋಬೇಕು ಅಂತ ಲೆಕ್ಕ. ಇದರ ಅರ್ಥ ಗೊತ್ತಾಗ್ತಿರ್ಬೇಕು ನಿಮ್ಗೆ. ಯಾವುದೇವನ್ನ ಯಾರಿಗಾರ ಬಡಿಯಾಕ ಹೊಡೆಯಾಕ ಅಲ್ಲ, ಯಾರಿಗೆ ಹೆದರ್ಸಕ್ಕಲ್ಲ. ಈಗ ನಮ್ಮ ಹತ್ರ ಒಂದು ಶಕ್ತಿ ಐತಿ, ಅದರಿಂದ ಜನರ ರೊಕ್ಕ ದೋಷಕ್ಕಲ್ಲ. ಈಗ ನನ್ನ ಹತ್ರ ಇಂಗ್ಲಿಷ್ ನಾಲೆಜ್ ಅದ, ಟ್ಯೂಷನ್ ಹೇಳಿ ರೊಕ್ಕ ಹಿರಿಯೋದ್ರಿ, ಇಂಜಿನಿಯರ್ ನಾಲೆಜ್ ಅದ, ಬೇಡ 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 ಹಂಗ ಬೇಡ ಅಂತಾರೆ. ನಮ್ಮ ದೈಹಿಕ ಶಕ್ತಿ ಇರಲಿ, ನಮ್ಮ ಬುದ್ಧಿ ಶಕ್ತಿ ಇರಲಿ, ಆತ್ಮಕ್ಕಾಗಿ ಬಳಸ್ಕೊಡ್ರಿ. ಫಾರ್ ದ ಸ್ಪಿರಿಚುವಲ್ ಆಕ್ಟಿವಿಟಿ, ಸ್ಪಿರಿಚುವಲ್ ಆಕ್ಟ್ಸ್ ಬಗ್ಗೆ ನಮ್ಮ ಶಕ್ತಿಯನ್ನು ಬಳಸ್ಬೇಕ್ರಿ. ಬಟ್ ನೆವರ್ ಪುಟ್ ಎ ಪ್ರೈಸ್ ಟ್ಯಾಗ್ ಆನ್ ಹಿಸ್ ಸೋಲ್. ಆದರೆ ಹಿಂಗ್ ಮಾಡುವಾಗ ಪ್ರೈಸ್ ಟ್ಯಾಗ್ ಹಾಕ್ಬಿಡ್ರಿ. ಅದಕ್ಕೆ 5,000 ರೂಪಾಯಿ ಟ್ಯೂಷನ್ ಫೀ ನಂದು ಫ್ರೀ ಮಾಡು ಅಂತ ಹೇಳ್ತಾರ. ನಮ್ಮ ಹತ್ರ ಇರ್ತಕ್ಕಂಥ ದೈಹಿಕ ಶಕ್ತಿನ, ನಮ್ಮ ಹತ್ರ ಇರ್ತಕ್ಕಂಥ ಮಾನಸಿಕ ಶಕ್ತಿನ ದೇವರ ಕೆಲಸಕ್ಕೆ ಉಪಯೋಗ ಮಾಡು ಅಂತ ಹೇಳ್ತಾರೆ. ಹೌದಲ್ಲ? ಟು ಸರ್ವ್ ಮ್ಯಾನ್ ಈಸ್ ಟು ಸರ್ವ್ ಗಾಡ್ ಅಂತೇಳಿ. ಅದು ಹಂಗ ಈ ಮಾತಿನ ಅರ್ಥ ಆಗ್ತೈತೆ ಅಂತ ಅನ್ಕೋತೇನೆ ಫ್ರೆಂಡ್. ನಮ್ಮ ದೈಹಿಕ ಶಕ್ತಿ, ಮಾನಸಿಕ ಶಕ್ತಿಯನ್ನ ಆತ್ಮದ ಕೆಲಸಕ್ಕಾಗಿ ಬಳಸಬೇಕು. ದೇವರು ಹೇಳಿದಂತೆ ನಮ್ಮ ಕೆಲಸವನ್ನ ಸಮರ್ಪಿಸಬೇಕು ಅಂತ ಹೇಳಿ. ಆನ್ ಹಿಸ್ ಸೋಲ್ ಟೀಚ್ ಹಿಮ್ ಟು ಕ್ಲೋಸ್ ಹಿಸ್ ಇಯರ್ಸ್ ಟು ದ ಹೌಲಿಂಗ್ ಮಾಬ್. ಹೌಲಿಂಗ್ ಅಂದ್ರೆ ಬಾಯ್ ಮಾಡೋದು, ಮಾಬ್ ಅಂದ್ರೆ ಜನ. ಜನ ಬಾಯ್ ಮಾಡ್ತಿರ್ತಾರ್ರಿ, ನಾವು ಅವಾಗ ಕಿವಿ ಮುಚ್ಕೋಬೇಕು. ವಿಜಿಕ್ವಲ್ ಟು ಹೌಲಿಂಗ್ ಮಾಬ್ ಅಂದ್ರೆ ನಾವು ಕ್ರಿಟಿಸಿಸಮ್ ಅಂತ ತಿಳ್ಕೊಬೇಕಿಲ್ಲ. ನಾವೇನಾದ್ರು ಕೆಲಸ ಮಾಡಕ್ ಹೊಂಟೀವಿ, ಒಂದೇನೋ ಬುಕ್ ಸ್ಟಾಲ್ ತೆಗಿಲಿಕ್ಕೆ ಹೊಂಟೀನಿ, ಬುಕ್ ಸ್ಟಾಲ್ ತೆಗೆದು ಏನ್ ಮಾಡ್ತೀವೋ ಪುಣ್ಯಾತ್ಮ ನೀನು, ಯಾವ್ದಾದ್ರು ಬೇರ್ ಬ್ರ್ಯಾಂಡ್ ಶಾಪ್ ತೆಗಿ ಮಸ್ತ್ ಶ್ರೀಮಂತನಾಗ್ತಿ. ಬುಕ್ ಸ್ಟಾಲ್ ತೆಗೆದು ಏನ್ ಮಾಡ್ತಿ, ಲೈಬ್ರರಿ ತೆಗೆದು ಏನ್ ಮಾಡ್ತಿ, ಹಿಂಗೆಲ್ಲ ಏನಾರ ನಮ್ಮನ್ನ ಕ್ರಿಟಿಸಿಸಮ್ ಮಾಡ್ತಿರ್ತಾರ. ಬಟ್ ನಮ್ಗೆ ಕಿವಿ ಮುಚ್ಕೋಬೇಕು ಆ ಟೈಮ್ದಲ್ಲಿ. ಕ್ರಿಟಿಸಿಸಮ್ ಕಿವಿ ಕೊಟ್ಟರೆ ನಮ್ಗೆ ಎಲ್ಲಿ ಮ್ಯಾಕ್ ಬರಕ್ ಆಗ್ತೈತಿ ಹೇಳ್ರಿ. ಅಂಡ್ ಸ್ಟ್ಯಾಂಡ್ ಅಂಡ್ ಫೈಟ್ ಇಫ್ ಹಿ ಥಿಂಕ್ಸ್ ಹಿ ಇಸ್ ರೈಟ್. ಮ್ಯಾಗ್ ಎದ್ದು ನಿಲ್ಬೇಕು, ನಿಗರಿ ನಿಲ್ಬೇಕು, ಬಿರ್ಸಾಗಿ ನಿಲ್ಬೇಕು, ಅಂಡ್ ಫೈಟ್ ಮಾಡಬೇಕು. ನಮಗದು ಸರಿ ಅನಿಸಿದ್ದಾರೆ. ಪುಸ್ತಕದ ಅಂಗಡಿನ ಹಾಕ್ತೀನೋ, ನಾನು ಗೆದ್ದು ತೋರಿಸ್ತೀನಿ. ಎದ್ದು ನಿಂತು ಫೈಟ್ ಮಾಡಬೇಕು, ಅಂಜಬಾರ್ದು ಅಂತ ಹೇಳ್ರಿ. ಓಕೆ ಬರ್ರಿ ಫ್ರೆಂಡ್. ಓಕೆ, ಟ್ರೀಟ್ ಹಿಮ್ ಜೆಂಟ್ಲಿ. ನನ್ನ ಮಗನ ಸ್ವಲ್ಪ ನಾಜುಕಾಗಿ ನಡೆಸ್ಕೋರಿ, ಬಟ್ ಡು ನಾಟ್ ಕಡಲ್ ಹಿಮ್. ಜೆಂಟ್ಲಿ ಅಂದ್ರೆ ಸಭ್ಯವಾಗಿ ನಡೆಸ್ಕೋರಿ, ಕಡಲ್ ಅಂದ್ರೆ ಬಾಳ ಅಪ್ಪುಗೆ ಮಾಡ್ಕೊಳದ್ರಿ. ಅಪ್ಪುಗೆ ಪ್ಯಾಂಪರ್ ಅಂತ ಕರೀತಾರ. ಬಾಳ ಮುದ್ದು ಮಾಡುದು. ಯಪ್ಪ ಹೇಳುದಲ್ಲ ದೌಡ, ಮಲ್ಕೊ ಮಲ್ಕೊ ಮಲ್ಕೊ. 8ಕ್ಕೆ ಹೇಳ್ತೇವೆ, 7 ಸಾಲು ತಪ್ಪಿಸ್ತೇವೆ, 50 ತಪ್ಸ್. ಇವತ್ತೇನು ನಿನಗೆ ದೋಸೆ ಮಾಡಿಕೊಡ್ಲ, ಪುರಿ ಮಾಡಿಕೊಡ್ಲ, ಚಾಕ್ಲೇಟ್ ತಿಂತೀಯ, ತಿನ್ನು. ಆಯಪ್ಪ ಇದು ಕಡಲ್ ಅಂತ ಕರೀತಾರೆ. ನನ್ನ ಮಗನಿಗೆ ನಾಜೂಕಾಗಿ ಟ್ರೀಟ್ ಮಾಡ್ರಿ, ಬೇಡ ಅಂತ ಅನ್ನೋದಿಲ್ಲ. ಬಟ್ ಪ್ಯಾಂಪರಿಂಗ್ ಮಾಡಿ ಹಾಳು ಮಾಡಬೇಡ್ರಿ. ಪ್ಯಾಂಪರಿಂಗ್ ಸ್ಪಾಯ್ಲ್ಸ್ ಚಿಲ್ಡ್ರನ್. ನನ್ನ ಮಗನಿಗೆ ಮುದ್ದು ಮಾಡಬೇಡ್ರಿ, ನಾಜೂಕಾಗಿ ನಡೆಸ್ಕೋರಿ, ಬಟ್ ಮುದ್ದು ಮಾಡಬೇಡ್ರಿ, ಹಾಳು ಮಾಡಬೇಡ್ರಿ ನನ್ನ ಮಗನ. ಬಿಕಾಸ್ ಓನ್ಲಿ ಟೆಸ್ಟ್ ಆಫ್ ಫೈರ್ ಮೇಕ್ಸ್ ಫೈನ್ ಸ್ಟೀಲ್. ಅಂದ್ರೆ ಒಂದು ಕಬ್ಬಿಣ ಇರ್ತದ, ಗುದ್ಲಿ ಸಲಿಕೆ ಅಂತ ಇರ್ತಾವ್ರಿ, ಕುಡುಗೋಲು ಕೊಡ್ಲಿ ಅಂತ ಇರ್ತಾವ್ರಿ. ಅದನ್ನ ನಾವು ಬೆಂಕಿಯಾಗಿಟ್ಟು ಕಾಸಿ ಕಟಿಬೇಕ್ರಿ. ಆವಾಗ ಆ ಸ್ಟೀಲ್ ಫೈನ್ ಸ್ಟೀಲ್ ಆಗ್ತೈತಿ ಬೆಂಕಿಯಾಗಿಟ್ಟಾಗ. ಇದು ಮೆಟಫಾರಿಕಲ್ ಸ್ಟೇಟ್ಮೆಂಟ್ ಇದು. ಅದೇ ತರಹ ಮಕ್ಕಳಿಗೆ ಶಿಸ್ತು ಒಂದ್ ಸ್ವಲ್ಪ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಪನಿಷ್ಮೆಂಟ್ ತಪ್ಪಾದ ಹಿಡಿದಾಗ್ರಿ. ಹೆಂಗ ನಾವು ಕಬ್ಬಿಣ ಕಾಯಿಸಿದಾಗ ಮಾತ್ರ ಅದು ಹರಿತವಾದ ಕಬ್ಬಿಣ, ಚಲೋ ಕಬ್ಬಿಣ ಆಗ್ತದೋ, ಹಂಗ ಮಕ್ಕಳಿಗೆ ಸ್ವಲ್ಪ ನಾವು ಸ್ಲೈಟ್ ಪನಿಷ್ಮೆಂಟ್ ಕೊಟ್ಟಾಗ ಮಾತ್ರ ಮಕ್ಕಳು ಶಾಣ್ಯರಾಗೋದು, ಒಳ್ಳೆಯವರಾಗೋದು. ಶಿಕ್ಷೆ ಕೊಡ್ರಿ ಅಂತ ಹೇಳಿ. ಈಗ ಹುಡುಗರು ಬರೆದ್ರೆ ಪಾಲಕರು ಏನೋ ಕಂಪ್ಲೇಂಟ್ ಬರ್ತಾವ, ಸಮಸ್ಯೆ ಆಗ್ಬಿಟ್ಟದ್ರಿ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕ್ರಿ. ಲೆಟ್ ಹಿಮ್ ಹ್ಯಾವ್ ದ ಕರೇಜ್ ಟು ಬಿ ಇಂಪೇಷಂಟ್. ಒಂದೊಂದ್ಸಾರಿ ನಾವು ಅಸಮಾಧಾನ ಆಗ್ತದ ನಮಗೆ. ಯಾರೋ ಏನೋ ಅಂತಾರ, ದೊಡ್ಡವ್ರು ಅಂದಿರ್ತಾರ, ಒಮ್ಮೆ ಮನ್ಯಾಗ ಅಪ್ಪ ಅವ್ವನೋ ಏನಾರು ಅಂತಿರ್ತಾರ. ನಮಗ ಒಂದ್ ಸ್ವಲ್ಪ ಧೈರ್ಯ ಬೇಕು. ಅಸಮಾಧಾನ ಇದ್ದಾಗೂ ಸಹಿತ ಸುಮ್ಮನೆ ಇರೋದು, ಹೊಳ್ಳೇನೋ ಅನ್ನಬಾರ್ದು. ನಮ್ಮ ಟೀಚರ್ ಒಮ್ಮೆ ಬೈತಾರ, ಬುದ್ಧಿಗಿಡಿ ಹಾಗ ಹೀಗ ಅಂತಾರ. ಅಸಮಾಧಾನ ಆಗ್ತದ ನಮಗೆ, ಬಟ್ ಸುಮ್ಮನೆ ಇರಬೇಕು. ಲೆಟ್ ಹಿಮ್ ಹ್ಯಾವ್ ದ ಪೇಷನ್ಸ್ ಟು ಬಿ ಬ್ರೇವ್. ಒಂದೊಂದ್ಸಾರಿ ಕೆಟ್ಟದ್ದು ನಡೀತಿರ್ತೈತಿಲ್ಲ, ಅಲ್ಲಿ ನಾವು ಕರೇಜಿಯಸ್ ಆಗಿ ಅದನ್ನ ಫೇಸ್ ಮಾಡ್ಬೇಕಾಗ್ತತಿ. ಅದಕ್ಕೊಂದ್ ಸ್ವಲ್ಪ ತಾಳ್ಮೆ ಬೇಕಾಗ್ತತಿ. ಆ ತಾಳ್ಮೆನೂ ಕೂಡ ನಮಗ್ ಬೇಕು. ಟೀಚ್ ಹಿಮ್ ಆಲ್ವೇಸ್ ಟು ಹ್ಯಾವ್ ಸಬ್ಲೈಮ್ ಫೇತ್.
ಸಬ್ಲೈಮ್ ಅಂದ್ರೆ ಗ್ರೇಟ್, ಗ್ರ್ಯಾಂಡ್, ಸುಪ್ರೀಮ್ ಅಂತ ಹೇಳ್ರಿ. ನಮ್ಮಲ್ಲಿ ಈ ಮಾನವ ಕುಲದ ಬಗ್ಗೆ ಸಿನಿಕ್ಸ್ ಆಗಿರಬಾರ್ದ್ರಿ ನಾವ್ರಿ. ಮ್ಯಾಗಲ್ ಬಂತಲ್ಲ ಸಿನಿಕ್ಸ್, ಸ್ಕಾಫ್ ದ ಸ್ಕಿನ್ ಸಿನಿಕ್ಸ್ ಅಂತ ಹೇಳ್ರಿ. ಈ ಮಾನವ ಕುಲದ ಬಗ್ಗೆ ನಮಗೆ ಸಬ್ಲೈಮ್ ಫೇತ್ ಇರ್ಬೇಕ್ರಿ. ಎಲ್ಲರೂ ನನ್ನ ಒಡ ಹುಟ್ಟಿದವರು, ಎಲ್ಲರೂ ನನ್ನ ಹಿತೈಷಿಗಳು, ಹೌದಲ್ವ? ಹೆವನ್, ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ದೇರ್ ಇಸ್ ನೋ ಹೆವನ್. ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಗಾಡ್ಸ್ ಅಂಡ್ ನಿಮ್ಸ್ ಅಂತಾರ. ಮನುಷ್ಯರು ನಾವೇ ದೇವರು, ಕುವೆಂಪು ಅವರು ತಮ್ಮ ಪೋಯಂದಲ್ಲಿ. ಹಂಗ ನಾವು ಏನೋ ನಂಬಿಕೆ ಇಟ್ಕೋಬೇಕಂದ್ರೆ ಮಾನವರೆಲ್ಲ ನನ್ನ ಹಿತೈಷಿಗಳು, ಮಾನವರೆಲ್ಲ ಒಳ್ಳೆಯವರು. ಹಿಂಗ ಅದು ನಮಗೆ ಇತ್ತಂತಂದ್ರೆ ಡೆಫಿನೆಟ್ಲಿ ನಮಗ ಈ ಮಾನವ ಕುಲದ ಬಗ್ಗೆ ನಂಬಿಕೆ ಬರ್ತದ್ರಿ. ಸೊ ಟೀಚ್ ಹಿಮ್ ಆಲ್ವೇಸ್ ಟು ಹ್ಯಾವ್ ಸಬ್ಲೈಮ್ ಫೇತ್ ಇನ್ ಹಿಮ್ಸೆಲ್ಫ್. ಮೊದಲು ತನ್ನಲ್ಲಿ ಸಬ್ಲೈಮ್ ಫೇತ್ ಇರಲಿ. ಹೌದು, ಒಂಚೂರು ಅನಂತರ ಸಮಾಜಕ್ಕೆ ಬರ್ತೇವೆ ನಾವಿಲ್ಲಿ. ನಾನು ಶ್ರೇಷ್ಠ ವ್ಯಕ್ತಿ, ನಾನು ಸಭ್ಯ ವ್ಯಕ್ತಿ, ನಾನು ಒಳ್ಳೆ ವ್ಯಕ್ತಿ, ನಾನು ಶ್ರೇಷ್ಠ, ಅಹಂ ಬ್ರಹ್ಮಾಸ್ಮಿ, ನಾನು ಕೂಡ ಬ್ರಹ್ಮಣೆ. ಇದು ಭಾವನೆ ಬೇಕು ಮೊದಲು. ಬಿಕಾಸ್ ದೆನ್ ಹಿ ವಿಲ್ ಹ್ಯಾವ್ ಸಬ್ಲೈಮ್ ಫೇತ್ ಇನ್ ಮ್ಯಾನ್ಕೈಂಡ್. ಆವಾಗ ಎಲ್ಲರೂ ಬ್ರಹ್ಮರೇ, ಪ್ರತಿಯೊಬ್ಬನು ದೇವರೇ ಈ ಭೂಮಿ ಮೇಲೆ ಅನ್ನುವಂಥ ಭಾವನೆ ಬರಬೇಕಂದ್ರೆ ಮೊದಲು ನನ್ನಲ್ಲಿ ಸಬ್ಲೈಮ್ ಫೇತ್, ನಾನು ಒಳ್ಳೆಯದನ್ನೇ ಮಾಡ್ತೀನಿ, ನಾನು ಕೆಟ್ಟದ್ದನ್ನೆಂದೂ ಮಾಡೋದಿಲ್ಲ ಅನ್ನುವಂಥ ನಂಬಿಕೆ ನಮ್ಮಲ್ಲಿ ಇರಬೇಕು. ನಾವು ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ವಿಚಾರಿಸಬೇಕು, ಹೌದಲ್ಲೋ? ಹಿಂಗತೆ ಹೇಳ್ಬಿಟ್ಟು ಸರ್ ಅಬ್ರಹಾಂ ಲಿಂಕನ್ ಸರ್ ಕೊನೆಗೆ ಏನ್ ಹೇಳ್ತಾರ, ದಿಸ್ ಈಸ್ ಬಿಗ್ ಆರ್ಡರ್. ಅಯ್ಯಪ್ಪೋ, ಇಷ್ಟೊತ್ತಿನ ತನಕ ಹೇಳ್ಕೊಂಡ್ ಬಂದಲ್ಲಪ್ಪ ಸರ್ ನಿಮಗೆ, ಇಲ್ಲಿಂದ ಹೇಳಾಕ್ ಚಾಲೂ ಮಾಡೀನಿ, ಇದೆಲ್ಲ ಹೇಳ್ತೀನಿ, ಇದು ಎಲ್ಲ 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 ಹೇಳ್ತೀನಿ. ಅಪ್ಪ ಬಾಳ ತಾತ್ರಿ ಸರ್ ನಾ ಹೇಳಕತ್ತಿ. ನಾನು ಇಲ್ಲಿವರೆಗೆ ಹೇಳಿದ್ದೇನದಲ್ಲ ಬಿಗ್ ಆರ್ಡರ್ ಅಂದ್ರೆ ವಾಟ್ ಐ ಹ್ಯಾವ್ ಬಿನ್ ಟೆಲ್ಲಿಂಗ್ ಥ್ರೂ ದಿಸ್ ಪೋಯಮ್ ಈಸ್ ವೆರಿ ಬಿಗ್ ಆರ್ಡರ್. ಒಂದಲ್ಲ ಎರಡಲ್ಲ ನಿಮಗೆ ಹೇಳಿದ್ದು. ಬಟ್ ಸಿ ವಾಟ್ ಯು ಕ್ಯಾನ್ ಡೂ. ನೋಡ್ರಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ರಿ. ಹಿ ಸಚ್ ಎ ಫೈನ್ ಲಿಟಲ್ ಫೆಲೋ. ನನ್ನ ಮಗ ಫೈನ್ ಅದನ, ಸಣ್ಣವದನ. ನೀವೇನ್ ಕಲಿಸ್ತೀರಿ ಸರ್ ಅದನ್ನ ಕಲಿತನ. ಲೈಕ್ ಅ ಕ್ಲೇ, CLAY ಕ್ಲೇ, ಅರ್ಲ್ ನೀವು ಯಾವ ಶೇಪ್ ಕೊಡ್ತೀರಿ ನೋಡ್ರಿ. ಎತ್ತು ಬಸವಣ್ಣನ ಶೇಪ್ ಕೊಡ್ತಿರೋ, ಏನೋ ಈಶ್ವರ ದೇವರ ಶೇಪ್ ಕೊಡ್ತಿರೋ, ಯಾವ ದೇವ ಶೇಪ್ ಕೊಡ್ತಿರೋ, ಈಸ್ ಸಚ್ ಎ ಫೈನ್ ಅದ. ನೀವು ಹೆಂಗಂತೀರಿ, ನೀವು ಹೆಂಗ್ ಮೌಲ್ಡಿಂಗ್ ಮಾಡ್ತೀರಿ ಹಂಗ ಅವ ಹಿ ಗೆಟ್ಸ್ ಈಸ್ ಶೇಪ್. ಅದಕ್ಕೆ ನನ್ನ ಮಗನಿಗೆ ಈ ಎಲ್ಲಾ ಶೇಪ್ ಅನ್ನು ಕೊಟ್ರಿ, ಸದ್ಗುಣ ವ್ಯಕ್ತಿಯನ್ನಾಗಿ ಮಾಡ್ರಿ. ಸೊ ಹಿ ಈಸ್ ಸಚ್ ಎ ಫೆಲೋ, ಹಿ ಈಸ್ ಸಚ್ ಎ ಫೈನ್ ಲಿಟಲ್ ಫೆಲೋ, ಮೈ ಸನ್ ಅಂದ್ರೆ ಮೈ ಸನ್ ಈಸ್ ಸಚ್ ಎ ಫೈನ್ ಲಿಟಲ್ ಫೆಲೋ ಅಂಡ್ ಗಿವ್ ಹಿಮ್ ಗುಡ್ ಶೇಪ್ ಅಂತೇಳಿ. ಯಾವ ಬ್ಯೂಟಿಫುಲ್ ಅದಲ್ರಿ ಸರ್ದ ವಿಚಾರ. ಫ್ರೆಂಡ್ಸ್, ನಾನು ಸ್ಟಾಪ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಟಾಪಿಕ್ ತಗೊಂಡು ಈ ಸಲ ನೋಡ್ತೀರಿ. RMSA ಟೆಕ್ಸ್ಟ್ ಬುಕ್ 10th ಹೋಗ್ತೀನಿ ಅಂತ ಅನ್ಸದ. ನೆಕ್ಸ್ಟ್ ಅದರ ಟರ್ನ್ ಅದ. ಮತ್ತೆ PUC ಸೆಕೆಂಡ್ ಇಯರ್, PUC ಫಸ್ಟ್ ಇಯರ್, ಮತ್ತೆ ಕನ್ನಡ ಮೀಡಿಯಂ 10th, ಇಂಗ್ಲಿಷ್ ಮೀಡಿಯಂ 10th ಹಿಂಗೆಲ್ಲ ಬರ್ತಿರ್ತೀನಿ. ಈ ಪಟಕಲ್ ಇಂಗ್ಲಿಷ್ ಅಕಾಡೆಮಿ ಒಳಗ, ಏನು ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕ್ವಶನ್ ಆನ್ಸರ್ಸ್ಗಳನ್ನ ಹಾಕ್ತಿರ್ತೀನಿ. ಮತ್ತು ಬೇರೆ ಬೇರೆ ಎಲ್ಲ ಕ್ಲಾಸಿಗೆ ಅಂದ್ರೆ 8th, 9th, 10th PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕ್ವಶನ್ ಬ್ಯಾಂಕ್ಸ್ಗಳನ್ನ ಬಿಡಿಸ್ತಿರ್ತೀನಿ, ಗ್ರಾಮರ್ ಹೇಳ್ತಿರ್ತೀನಿ, ಟೆಸ್ಟ್ ಹಾಕ್ತಿರ್ತೀನಿ. ನೋಡ್ಕೊಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.